ನಿಂದು ಏನು ಏನ್ ಒಲೆ ಹಚ್ಕೊಂಡ್ಬಿಟ್ಟಿದ್ಯಾ ಆಲ್ರೆಡಿ ಏನ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ಯಾ ಏನ್ ನನ್ನ ಕೆಲಸನೂ ನೀನೇ ಮಾಡ್ಬಿಟ್ಯಾ ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಂಡ್ಬಿಟ್ಯಾ ಇಲ್ಲ ಮತ್ತೆ ನಾನು ಏನು ವೆಲ್ಕಮ್ ಮಾಡ್ಕೊಂಡಿಲ್ಲಮ್ಮ ಮತ್ತೆ ಯಾಕೆ ನನಗಿಂತ ಮುಂಚೆ ನೀನಿದ್ಯಾ ನಾನು ಕರೆಯೋ ತನಕ ನಿನಗೆ ಬರೋ ಹಕ್ಕಿಲ್ಲ ಏನು ಯಾವಾಗಲೂ ನೀನೇ ಬರ್ಬೇಕು ಹೌದು ಆಯ್ತು ನೀ ಯಾವತ್ತಿಂದ ಕೇಳ್ತಾ ಇದ್ದೆ ನಂಗೆ ಬಿಸ್ಕೆಟ್ ಮಾಡಿಕೊಡು ಅಂತ ಸೊ ಅಟ್ಲೀಸ್ಟ್ 3/4 ಗಂಟೆ ಬೇಕು ತಾನೆ ಬಿಸ್ಕೆಟ್ ಮಾಡ್ತಾ ಇದೆಯಾ ಈಗ ನಿನಗೆ ಬಿಸ್ಕೆಟ್ ಹಾಕ್ತಾ ಇಲ್ಲ ಬಿಸ್ಕೆಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಧಾನ ನೋಡೋ ನಿನ್ ಥರ ಚೆನ್ನಾಗಿ ಉಬ್ಕೊಂಡ್ಬಿಟ್ಟಿದೆ ನೀನು ಹೇಳಿದ್ದೆ ತಾನೆ ಅದಕ್ಕೋಸ್ಕರ ನಾನು 3/4 ಗಂಟೆ ಬೇಕಾಗತ್ತೆ ಓವನ್ ಇಲ್ದಿದ್ದವರು ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀನ್ ಮಾಡಿಟ್ಬಿಟ್ಟು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇವಾಗ ಮಾಡೋದು ಹೆಂಗೆ ಅಂತ ಗೊತ್ತಾಗದ್ ಬೇಕಲ್ವಾ ನಂಗೆ ಅದು ತೋರಿಸ್ತೀನಿ ಅಟ್ಲೀಸ್ಟ್ ಇದು ತಿನ್ನಕ್ಕವರು ಬೇಕು ತಾನೆ ಅದಕ್ಕೆ ಇದು ಫಸ್ಟ್ ಇದು ಮಾಡ್ಕೊಂಡಿದ್ದೀನಿ ಈಗ ನಿಂಗೆ ಹೇಗೆ ಮಾಡೋದು ಅಂತಾನು ತೋರಿಸ್ಕೊಡ್ತೀನಿ 1 ಮಿನಿಟ್ ಆಯ್ತು ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ ಎಲ್ಲರೂ ಬೇಕರಿ ಪ್ರಾಡಕ್ಟ್ಸ್ ಬೇಕರಿ ಅಂತ ಕೇಳ್ತಾನೆ ಇದ್ರು ಸೊ ಹಾಗಾಗಿ ಇವತ್ತು ಬೇಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ಮ ಎಪಿಸೋಡ್ನಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಸೊ ಸಿಂಪಲ್ ಈಗ ಓವನ್ನೇ ಬೇಕಂತಿಲ್ಲ ಓಕೆ ಸೊ ಬಿಸ್ಕೆಟ್ ತಿನ್ಬೇಕಾದ್ರು ಬೇಕರಿಗೆ ಹೋಗೋ ಅವಶ್ಯಕತೆ ಇಲ್ಲ ಬೇಡ್ರಿ ಮನೇಲಿ ಈ ತರ ಬಾಂಡ್ಲೆ ಅಂತೂ ಇದ್ದೇ ಇರತ್ತೆ ತಾನೆ ಓಕೆ ಅಂಡ್ ಅಲ್ಯೂಮಿನಿಯಂ ಪ್ಲೇಟ್ ಅದ್ ತಗೊಂಡ್ ಇಟ್ಕೊಂಡ್ರೆ ಎಲ್ಲಾರು ಮಾಡ್ಕೊಂಡು ತಿನ್ಬೋದು ಸರಿ ಫಸ್ಟ್ ಇವಾಗ ಬಿಸ್ಕೆಟ್ ಮಾಡೋದಕ್ಕೆ ಏನೇನ್ ಬೇಕು ಇದೆಲ್ಲ ನೀವು ಒಂದೊಂದಾಗಿ ಹೇಳ್ತಾ ಹೋಗ್ಬಿಡಿ ನೋಡು ಮೇನ್ ಆಗಿರೋದು ಮೈದಾ ಹಿಟ್ಟು ತುಪ್ಪನೂ ಯೂಸ್ ಮಾಡ್ಬೋದು ತುಪ್ಪ ಇಲ್ದಿದ್ದವರು ಡಾಲ್ಡಾನು ಯೂಸ್ ಮಾಡ್ಬೋದು ಓಕೆ ಸಕ್ಕರೆ ಸೋಡಾ ಎಣ್ಣೆ ಪಾಮ್ ಆಯಿಲ್ ಎಣ್ಣೆ ಇದು ಆಮೇಲೆ ಬೇಕಿಂಗ್ ಪೌಡರು ಅಷ್ಟೇ ಸರಿ ಇವಾಗ ಈ ಲೆವೆಲ್ಗೆ ರೇಂಜ್ಗೆ ಹೆಂಗ್ ಬಂತು ಅಂತ ಈಗ ನಿಂಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಓಕೆ ಈಗ 1 ಬಟ್ಲು ಮೈದಾ ತಗೊಂಡ್ರೆ ಅರ್ಧ ಬಟ್ಲಾಗಷ್ಟು ಸಕ್ಕರೆ ಪುಡಿ ಮಾಡ್ಕೋಬೇಕು ಓಕೆ ಈಗ ನಿಂಗೆ ತೋರಿಸ್ತೀನಿ ಯಾಕಂದ್ರೆ ನಾನು ಆಗ್ಲೇ ಮಾಡಿದ್ದೀನಿ ಇದು 1 ರೌಂಡು ಸಕ್ಕರೆನ ಪುಡಿ ಮಾಡ್ಕೊಡ್ತೀಯ ನಂಗೆ ಮಿಕ್ಸಿ ಜಾರ್ ಕೊಡು ಇದನ್ನ ಒಂದು ಅರ್ಧ ಬಟ್ಲಾಗಷ್ಟು ನಾನೀಗ ಒಂದು 4 ಚಮಚ ಆಗಷ್ಟು ತಗೊಂಡಿದ್ದೀನಿ ಈಗ ಓಕೆ ಆಮೇಲೆ 1/4 ಚಮಚ ಸೋಡಾ ಓಕೆ 1 ಚಮಚ ಅಂದ್ರೆ ಚಿಕ್ಕ ಚಮಚದಲ್ಲಿ ಬೇಕಿಂಗ್ ಪೌಡರ್ ಓಕೆ ಬೇಕಾದಲ್ಲಿ ಏಲಕ್ಕಿ ಪುಡಿ ಹಾಕೋಬಹುದು ಇಲ್ಲ ಅಂದ್ರೆ ವೆನಿಲಾ ಎಸೆನ್ಸ್ ಹಾಕೋಬಹುದು ನಾನು ಇದು ಯಾವ್ದು ಹಾಕದೆ ಹಾಗೆ ಮಾಡ್ತಾ ಇದ್ದೀನಿ ಅಂದ್ರೆ ತುಪ್ಪ ಇಲ್ದಿದ್ದವರು ಡಾಲ್ಡಾ ಯೂಸ್ ಮಾಡಬಹುದು ಸೊ ಒಂದು ಬೌಲ್ಗೆ ಆಗಷ್ಟು ಒಂದು ಅರ್ಧ ಬೌಲ್ ಆಗಷ್ಟು ತುಪ್ಪ ಬೇಕಾಗತ್ತೆ ಇನ್ ಮಿಕ್ಕಿದ್ದು ಪಾಮ್ ಆಯಿಲ್ ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡ್ಬಿಡ್ಬಹುದು ಇದು ಪುಡಿ ಮಾಡ್ಕೊಡು ನಂಗೀಗ ಫೈನ್ ಪೌಡರ್ ಮಾಡಬೇಕಲ್ಲ ಹೌದು ಫುಲ್ ಫೈನ್ ಪೌಡರ್ ಮಾಡಬೇಕು ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ಇದರಲ್ಲಿ ಯೂಶಲಿ ಕೇಕ್ಸ್ ಬಿಸ್ಕೆಟ್ಸ್ ಮಾಡ್ಬೇಕಾದ್ರೆ ಜರಡಿ ಹಿಡ್ಕೋಬೇಕು ಓಕೆ ಬೇಕಿಂಗ್ ಪೌಡ್ರು ಆಮೇಲೆ ಮೈದಾ ಹಿಟ್ಟು ಸೋಡಾ ಎಲ್ಲ ಒಟ್ಟಿಗೆ ಹಾಕೊಂಡು ಜರಡಿ ಹಿಡ್ಕೋಬೇಕು ಬಟ್ ಯಾಕೆ ಜರಡಿ ಹಿಡಿದಾಗ ಅದು ಈಕ್ವಲ್ ಆಗಿ ಎಲ್ಲಾದ್ರೊಳಗೂ ಹೊಂದ್ಕೊಳ್ಳುತ್ತೆ ಅಷ್ಟೇ ತಾನೇ ಆಮೇಲೆ ಕೇಕಲ್ಲಿ ಮಾಡಿದಾಗ ಏನಾಗುತ್ತೆ ಪ್ಲಫಿನೆಸ್ ಬರುತ್ತೆ ಹೌದಾ ಹೌದು ಈಗ ತುಪ್ಪ ಓಕೆ ನಾನು ಸ್ವಲ್ಪ ಹಾಕಿರೋದ್ರಿಂದ ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಮಿಕ್ಕಿದ್ದು ಎಣ್ಣೆ ನೋಡ್ಕೊಂಡು ಹಾಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು ಆಮೇಲೆ ಬೇಕಾದವ್ರು ಏಲಕ್ಕಿ ಪುಡಿ ಹಾಕೋಬಹುದು ಇಲ್ಲ ಅಂತಂದ್ರೆ ವೆನಿಲಾ ಎಸೆನ್ಸ್ ಹಾಕೋಬಹುದು ಆಕ್ಚುಲಿ ಬೆಣ್ಣೆ ಬಿಸ್ಕೆಟ್ ಅಂತಾರೆ ಅಲ್ವಾ ಬೆಣ್ಣೆ ಬಿಸ್ಕೆಟ್ ಅಂತಾರೆ ಬಟ್ ಇದಕ್ಕೆ ಆಕ್ಚುಲ್ ಆಗಿ ಹೆಸರಿರೋದು ನಾನ್ ಕಟಾಯಿ ಅಂತ ನಾನು ಅದೇ ಅನ್ಕೋತಾ ಇಲ್ಲಿ ಬೆಣ್ಣೆ ಇಂಗ್ರೀಡಿಯೆಂಟ್ ಅಲ್ಲಿ ಹೇಳು ಇಲ್ಲ ಬೆಣ್ಣೆ ಬಿಸ್ಕೆಟ್ ಯಾಕಿದು ಅಂತ ಇದು ಬೆಣ್ಣೆ ಬಿಸ್ಕೆಟ್ ತರ ಇರುತ್ತೆ ಹೊರತು ಬೆಣ್ಣೆ ಬಿಸ್ಕೆಟ್ ಅಲ್ಲ ಸರಿ ನೋಡು ಈ ಹದಕ್ಕೆ ಫುಲ್ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಯಾರು ಮಾಡ್ಬೋದು ತುಂಬಾ ಸುಲಭ ನೋಡು ಇದಾಗಿದ್ಯಾ ನೋಡೋಣ ನೋಡು ಈ ಕಲರ್ ಬಂದಿದೆ ಈಗ ನೋಡು ಇದಾಗಿದೆ ಇದು ಡೈರೆಕ್ಟ್ ಆಗಿ ನಾವು ತೆಗಿಯಕ್ಕಾಗಲ್ಲ ಯಾಕಂದ್ರೆ ಬಿಸಿಯಲ್ಲಿ ಸಾಫ್ಟ್ ಆಗಿರುತ್ತೆ ಓಕೆ ಏನ್ ಮಾಡೋಣ ಇದು ತಟ್ಟೆನೆ ಹೀಗೆ ಇಟ್ಬಿಡೋಣ ಓಕೆ ಈಗ ಇನ್ನೊಂದು ರೌಂಡ್ ಇದು ಬೇಕ್ ಮಾಡಕ್ ನಿಂಗೆ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಓಕೆ ಸೂಪರ್ ಈಗ ಇದಾಗಿದೆ ಇದು ಸ್ವಲ್ಪ ತಣಿಬೇಕು ಓಕೆ ಇನ್ನೊಂದು ಪ್ಲೇಟ್ಗೆ ನೋಡು ಅಲ್ಯೂಮಿನಿಯಂ ಪ್ಲೇಟ್ ಈ ತರದ ಪ್ಲೇಟ್ಗೆ ಓಕೆ ಒಂಚೂರು ತುಪ್ಪ ಹಾಕಿ ಹಿಂಗೆ ಸೌರ್ ಬಿಡೋಣ
ಸೌರ್ಬಿಟ್ಟು ಈಗ ಓವನ್ ಆದ್ರೆ ಪ್ರೀ ಹಿಟ್ ಮಾಡ್ತೀವಿ. ಹೌದು. ಈಗ ಮರಳು ಬಿಸಿ ಮಾಡ್ಕೋಬೇಕು. ಮರಳು ಬಿಸಿ ಮಾಡ್ಕೊಂಡ್ಮೇಲೆ ಇದು ಹೀಗೆ ಇಟ್ಬಿಡ್ಬೇಕು. ಸುಮಾರು ಎಷ್ಟೊತ್ತು ಬಿಸಿ ಮಾಡ್ಕೋಬೇಕು ಮರಳನ್ನ? ಮರಳು ಬಿಸಿ ಆಗೋದು ನಿಂಗೆ ಗೊತ್ತಾಗಲ್ವಾ? ಅಟ್ಲೀಸ್ಟ್ ಒಂದು 20 ರಿಂದ 25 ನಿಮಿಷ ಚೆನ್ನಾಗಿ ಬಿಸಿ ಆಗ್ಬೇಕು. ಫಸ್ಟೇ ಇಟ್ಬಿಟ್ಟು ಬಿಸಿ ಮಾಡಬೇಕು. ಇವಾಗ ಗ್ಯಾಸ್ ವೇಸ್ಟ್ ಆಗತ್ತೆ ಅನ್ನೋರು ಈ ಸಿಮೆಂಟ್ ಸ್ಟವ್ ಕೆಲವ್ರ ಮನೇಲಿ ಇಟ್ಕೊಂಡಿರ್ತಾರೆ, ಅದ್ರೊಳಗೂ ಮಾಡ್ಕೋಬಹುದು. ಸೊ ಇವಾಗ ಹಿಂಗೆ ಇಟ್ಕೊಂಡು ಏನಂದ್ರೆ ಯೂಶಲಿ ನಾವು ಓವನ್ ಅಲ್ಲಿ ಏನ್ ಮಾಡ್ತೀವೋ ಅದೇ ತರ ಪ್ರೀ ಹಿಟ್ ಮಾಡ್ಕೋಬೇಕು. ನೋಡು ಇದು ಬಿಸಿ ಆಗ್ಬಿಡತ್ತೆ. ಇವಾಗ ಬಿಸಿ ಆದ್ಮೇಲೆ ನಾವು ಇವಾಗ ಏನ್ ಹಿಟ್ ಕಲ್ಸ್ಕೊಂಡಿದೀವಲ್ಲ ಚೆನ್ನಾಗಿ ನಾದ್ಕೋಬೇಕಾದು. ಹೌದು, ಚೆನ್ನಾಗಿ ನಾದ್ಕೋಬೇಕಿದು. ಓವನ್ ಆದ್ರೆ ಏನಂತಂದ್ರೆ 180 ಡಿಗ್ರೀಸ್ ಅಲ್ಲಿ 10 ಮಿನಿಟ್ಸ್ ಇಟ್ರೆ ಸಾಕು. ಪ್ರೀ ಹೀಟ್ ಎಷ್ಟೊತ್ತು ಮಾಡಬೇಕು? ಎಷ್ಟು ಡಿಗ್ರಿಲಿ ಮಾಡಬೇಕು? ಪ್ರೀ ಹೀಟ್ 5 ಮಿನಿಟ್ಸ್. ನೀವು ಏನು ಕನ್ಸಿಸ್ಟೆನ್ಸಿಗೆ ಇಡ್ತೀರೋ, ಈಗ ಎಷ್ಟು ಸೆಂಟಿಗ್ರೇಡ್ ಇಡ್ತೀರೋ ಅಷ್ಟರೊಳಗೆ 5 ಮಿನಿಟ್ಸ್ ಇಟ್ರೆ ಸಾಕು. ಪ್ರೀ ಹೀಟ್ ಆಮೇಲೆ ಮತ್ತೆ ಅಷ್ಟೇ ಡಿಗ್ರಿನಲ್ಲಿ ಬೇಕ್ ಮಾಡೋದು. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬೇಕಾಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೋಡಿ ಈ ತರ ಹಿಂಗ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಈ ತರ ಹಿಂಗ್ ಮಾಡಿ ನೋಡಿ, ಈ ತರ ಹಿಂಗಿಟ್ಟೆ ಇಷ್ಟು ದೊಡ್ಡ ಸೈಜ್ ಇರೋದು ಇಷ್ಟ ಆಗುತ್ತೆ. ಹೌದಾ? ಸೂಪರ್. ಸೊ ಎಲ್ಲಾರ ಮನೇಲೂ ಮಾಡ್ಕೋಬಹುದು. ಆ ಶೇಪ್ ಹೆಂಗ್ ಬಂದಿದೆ? ಅದೊಂಥರ ಅದು ಹರಡುತ್ತೆ. ಬೇಕಿಂಗ್ ಪೌಡರ್ ಸೋಡಾ ಹಾಕಿದೀವಲ್ಲ ಅದು ಹರಡುತ್ತೆ. ನೀವು ಸುಮ್ಮನೆ ಉಂಡೆ ಮಾಡಿ ಇಡ್ತಾ ಇದ್ದೀರಾ? ನಾನು ಆ ಶೇಪ್ ಮಾಡಿ ಇಡ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಶೇಪ್ ಮಾಡಿಲ್ಲ. ನೋಡು ಈ ತರ ಹಿಂಗೆ ಏನಂದ್ರೆ ಜಾಗ ಕೊಡ್ಬೇಕು. ಈಗ ನಾವು ಓವನ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಹರಡುತ್ತಲ್ವಾ? ಸೊ ಅದಕ್ಕೆ ಸ್ಪೇಸ್ ಕೊಡ್ಬೇಕು. ಅದು ಉಬ್ಕೊಳ್ಳಕ್ಕೆ ಸ್ಪೇಸ್ ಕೊಡ್ಬೇಕು. ನಾರ್ಮಲ್ ಬೇಕಿಂಗ್ ಟ್ರೇ ನಲ್ಲೇ ಇಡಬಹುದಲ್ವಾ? ಓವನ್ ಜೊತೆ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಏನಂದ್ರೆ ಗ್ರೀಸ್ ಮಾಡ್ಬಿಟ್ಟು ಆಮೇಲೆ ಇದೇ ತರ ಇಡಬೇಕು. ಸೂಪರ್, ನಾನು ಟ್ರೈ ಮಾಡ್ತೀನಿ ಇವತ್ತು. ನೋಡು ಇವಾಗ ಇದು ಹಾಕಿದೀವಲ್ಲ, ಏನಾಗುತ್ತೆ ನೋಡು, ಕರಗ್ತಾ ಬಂತು. ಇದನ್ನ ಏನ್ ಮಾಡ್ಬೇಕು, ಒಂದ್ ತಟ್ಟೆ ಮುಚ್ಚಿಟ್ಬಿಡ್ಬೇಕು ಮೇಲೆ. ಹೌದು, ಲಿಡ್ ಟೈಟ್ ಆಗಿ ಕುತ್ಕೋಬೇಕದು. ತಳ ಏನು ಇದ್ ಮಾಡ್ಕೊಂಡಿದ್ದೀರಾ? ಏನು ತಳ ಅಗ್ಲ ಮಾಡ್ಕೊಂಡಿದ್ದೀರಾ? ಇಲ್ವಾ? ಏನು ಮಾಡಿಲ್ಲ. ನೋಡಿ ಇವಾಗ ಅಗ್ಲ ಆಗತ್ತೆ, ಅದೇ ಅಗ್ಲ ಆಗತ್ತೆ ಅಂತಾನೆ ಹರಡ್ಕೋತಾ ಇದೀಯಾ? ಹರಡ್ಕೊಳ್ಳುತ್ತೆ. ಈಗ ಇದಾಗಿದೆ ಅಲ್ಲ, ಇದು ಇವಾಗ ನೋಡಿ ಹಿಂಗೆ ಇಟ್ಟಿದ್ವಿ. ಈಗ ಹಿಂಗೆ ಮುಚ್ಚಿಬಿಡೋಣ. ಎಷ್ಟೊತ್ತು? ಅಟ್ಲೀಸ್ಟ್ 40 ಮಿನಿಟ್ಸ್ ಬೇಕು. ಹೌದು. ಓವನ್ ಇಲ್ದಿದ್ದವರು ಮನೆಯಲ್ಲೇ ತಿನ್ಬೇಕು ಅನ್ನೋರಿಗೆ ತರ ನೋಡಿ, ಈ ಓವನ್ ಇದ್ದವ್ರಿಗೆ ಒಂದು 15-20 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಅಷ್ಟೇ. ಸಖತ್ತಪ್ಪ, ಸೂಪರ್. ನಾನೊಂದು ಬ್ರೇಕ್ ತಗೊಂಡು ಬರ್ತೀನಿ, ಆಮೇಲೆ ಮಿಕ್ಕಿ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೋತೀನಿ. ವೀಕ್ಷಕರೇ, ಬೆಣ್ಣೆ ಬಿಸ್ಕೆಟ್ ಅಲ್ಲ ಏನದು, ನಾನ್ ಕಟಾಯಿ ರೆಡಿ ಆಗ್ತದೆ. ರೆಡಿ ಆಗಿದೆ ಒಂದು ರೌಂಡ್ ಆಲ್ರೆಡಿ. ನಿಮಗೆ ತೋರಿಸ್ಕೊಡೋದಕ್ಕೋಸ್ಕರ ಮತ್ತೆ ಹಿಟ್ಟೆಲ್ಲ ಕಲ್ಸಿದ್ರು. ಎನಿವೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬಂದ್ಬಿಡಿ, ಆಮೇಲೆ ನಿಮ್ಮ ಡೌಟ್ಸು ನನ್ನ ಡೌಟ್ಸು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅಂಡ್ ಇದು ಇವತ್ತಿನ ನಮ್ಮ ಸ್ಪೆಷಲ್ ಬೇಕಿಂಗ್ ಸಂಚಿಕೆ. ಬಿಸ್ಕೆಟ್ಸ್ ಬೇಕ್ ಮಾಡಿದ್ರು ಬಾಣ್ಲೆನಲ್ಲಿ. ಸೊ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನೇನು ರುಚಿ ನೋಡೋಕೆ ಕೊಡ್ತಾರೆ ಅನ್ಸುತ್ತೆ. ರುಚಿ ಕೊಡ್ತಾರಾ? ನನಗೆ ತಗೋ, ನಾನ್ ಕಟಾಯಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಸ್ಪೆಷಲ್ ಆಗಿ ನಾವು ಯಾರಿಗೆ ಓವನ್ ಇಲ್ವೋ ಅಂತವ್ರಿಗೆ ಮಾತ್ರ ಇದು ಸಂಚಿಕೆ ಅಂತಾನೆ ಹೇಳ್ಬೋದು. ಏನ್ ಹದ ನೋಡ್ರಿ ರೀ, ಡಿಸೈನ್ ಬೇರೆ ನೋಡ್ಲಾ, ಒಂಥರ ಬಿಸಿ ಬಿಸಿ ಆಗಿದೆ, ಬೆಚ್ಚಗಿದೆ. ಏನಂದ್ರೆ ಬೇಕಾದ್ರೆ ವೆನಿಲಾ ಎಸೆನ್ಸ್ ಹಾಕೋಬಹುದು. ಏನು ಬೇಡ ಮಾಮ್, ಏನು ಬೇಡ. ಅಬ್ಬಾ ಏನ್ ಟ್ಯಾಲೆಂಟ್ ಗುರು, ಹೆವಿ ಸೂಪರ್. ಆ ಸಾಫ್ಟ್ನೆಸ್ಸು, ಆ ಕ್ರಿಸ್ಪಿನೆಸ್ಸು ಎಲ್ಲಾನು ಇದೆ ರೀ, ಸಕ್ಕತ್ತಾದ ಟೇಸ್ಟು. ನಾ ಏನಕ್ಕೆ ಅಲ್ಯೂಮಿನಿಯಂ ಅಂತ ಹೇಳಿದೆ, ಇದೆಲ್ಲ ಹಿಂಗ್ ರೋಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ತಟ್ಟೆ ಇಟ್ರೆ ಕ್ಲೀನಾಗಿ ಕ್ರಸ್ಟ್ ಆಗೂ ಬರುತ್ತೆ. ಸೂಪರ್ ಸೂಪರ್ ಸೂಪರ್. ಪ್ಲೀಸ್ ಬರ್ಕೊಳ್ಳಿ ದಯವಿಟ್ಟು, ತುಂಬಾನೇ ಈಸಿ ಅನ್ಸುತ್ತೆ. ಏನು ಒಂದು ಸ್ವಲ್ಪ ಗ್ಯಾಸ್ ಜಾಸ್ತಿ ಖರ್ಚಾಗ್ಬೋದು, ಆಗ್ಲಿ ಬಿಡಿ. ರುಚಿ ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕಿಂತನಾ. ನಾನ್ ಕಟಾಯ್ ಅಥವಾ ಬಿಸ್ಕೆಟ್ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ ಮರಳನ್ನು ಹಾಕಿ 20 ರಿಂದ 25 ನಿಮಿಷಗಳ ಕಾಲ ಮರಳು ಬಿಸಿಯಾಗಲು ಇಡಿ. ನಂತರ ಒಂದು ಬೌಲಿಗೆ 1 ಬಟ್ಟಲು ಮೈದಾ ಹಿಟ್ಟು, ಅರ್ಧ ಬಟ್ಟಲು ಸಕ್ಕರೆ, 1/4 ಬಟ್ಟಲು ತುಪ್ಪ ಹಾಗೂ ಎಣ್ಣೆಯನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಉಂಡೆಗಳನ್ನಾಗಿ ಮಾಡಿಟ್ಟುಕೊಳ್ಳಿ. ನಂತರ ಒಂದು ಅಲ್ಯೂಮಿನಿಯಂ ತಟ್ಟೆಗೆ ತುಪ್ಪ ಸವರಿ ಮೈದಾ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿಟ್ಟು ಬಾಣಲೆಯ ಮುಚ್ಚಳವನ್ನು ಮುಚ್ಚಿ 40 ನಿಮಿಷಗಳ ಕಾಲ ಬೇಯಿಸಿದರೆ ಬಿಸ್ಕೆಟ್ ಸವಿಯಲು ಸಿದ್ಧ. ಯಾವ ಬೇಕರಿಗೂ ಕಮ್ಮಿ ಇಲ್ಲ ಪ್ರತಿಮಾ.
ಏನ್ ನೆಕ್ಸ್ಟ್ ರೆಸಿಪಿ ಏನ್ ಮತ್ತೆ ಒಲೆ ಆರ್ಸೆ ಇಲ್ಲ ಹಚ್ಚಿರೋ ಒಲೆ ಇವತ್ತು. ಏನ್ ಕತೆ? ಈಗ ಆರ್ಸಿರೋದಂದ್ರೆ ಇಮಿಡಿಯೇಟ್ ಆಗಿ ಇನ್ನೊಂದು ಇದ್ರದೇ ಮಾಡ್ಕೊಡ್ತೀನಿ. ಇನ್ನೊಂದ್ ತರ ಬಿಸ್ಕೆಟಾ? ಇನ್ನೊಂದ್ ತರ ಬಿಸ್ಕೆಟ್ ಅಲ್ಲ, ಸ್ವಲ್ಪ ಖಾರ ಹೇಳ್ಕೊಡ್ಲಾ? ಓ ಎಸ್. ಏನು ಈಗ ಖಾರ ಬಿಸ್ಕೆಟಾ? ಇಲ್ಲ, ಮಕ್ಳಿಗೆ ಪಿಜ್ಜಾ ಇಷ್ಟ ಅಲ್ವಾ, ಅದಕ್ಕೆ ಪಿಜ್ಜಾ ಹೇಳ್ಕೊಡ್ತೀನಿ ಇದ್ರಲ್ಲಿ. ಯಾರಿಗಿಷ್ಟ ಇಲ್ಲ? ಹೌದು. ಸೊ ಮನೆಯಲ್ಲೇ ಏನಂತಂದ್ರೆ ಬೇಸ್, ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಬೇಸ್ ಹೇಳ್ಕೊಡಲ್ಲ. ಓಕೆ. ಪಿಜ್ಜಾ ಬೇಸೇ ಸಿಗುತ್ತಲ್ಲ, ಅದ್ರೊಳಗೆ ಮರಳಲ್ಲಿ ಹೇಗೆ ಮಾಡ್ಕೊಳ್ಳೋದು, ಓವನ್ ಅಲ್ಲಿ ಯೂಶಲಿ ಇಟ್ಕೊಂಡು ಮಾಡ್ತಾರಲ್ಲ ಅದೇ ತರ ಇದ್ರೊಳಗೆ ಮಾಡ್ಬೋದು. ಓಕೆ ಸೂಪರ್. ಓಕೆ. ಇದಕ್ಕೆ ಪಿಜ್ಜಾ ಬೇಸ್, ಓಕೆ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಉಪ್ಪು, ಟೊಮ್ಯಾಟೊ, ಮೊಸರೆಲ್ಲಾ ಚೀಸ್, ಇದು ಕ್ಯಾಪ್ಸಿಕಮ್, 2 ತರ ಕ್ಯಾಪ್ಸಿಕಮ್, ಗ್ರೀನ್ ಮತ್ತೆ ಯೆಲ್ಲೋ, ಮತ್ತೆ ಈರುಳ್ಳಿ, ಬೆಣ್ಣೆ ಹಾಗೂ ಎಣ್ಣೆ. ಸೂಪರ್. ಬಟ್ ಪ್ರಾಮಿಸ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಬೇಸ್ ಹೆಂಗ್ ಮಾಡೋದು ಅಂತ ಕೂಡ ಹೇಳ್ಕೊಡ್ಬೇಕು. ಅದನ್ನ ಓವನ್ ಅಲ್ಲಿ ತೋರಿಸ್ತೀನಿ. ಓ ಅದು ಇವಾಗ ಸಿಂಪಲ್ ಪಿಜ್ಜಾ ತೋರಿಸ್ತಾ ಇದೀನಿ, ಅದು ತಿನ್ ಕ್ರಸ್ಟ್ ಪಿಜ್ಜಾ ತೋರಿಸ್ತೀನಿ. ಓಕೆ ಓಕೆ. ಈಗ ಹೆಂಗೋ ಓವನ್ ತಗೊಂಡಿದ್ಯಾ ಅಂತಿದ್ಯಾ, ಸೊ ಮಾಡೋ ಉತ್ಸಾಹ ಹುಮ್ಮಸ್ಸು ಸೊ ನಮ್ಮ ವೀಕ್ಷಕರಿಗೂ ತುಂಬಾ ಇರುತ್ತೆ ಅನ್ಕೊಂಡಿದ್ದಾರಲ್ವಾ. ಈಗ ಫಸ್ಟ್ ಏನ್ ಮಾಡೋಣ, ಗ್ಯಾಸ್ ಆನ್ ಮಾಡೋಣ. ಮೊದಲನೆಯ ಹಂತ ಮಾಡ್ಕೊಳ್ಳೋದು. ಹೌದು, ಫಸ್ಟು ಬಿಸಿ ಮಾಡ್ಕೋಬೇಕು. ಏನಂದ್ರೆ ನಾವು ಪ್ರೀ ಹೀಟ್ ಮಾಡ್ಕೊಳ್ತೀವಲ್ಲ, ಸೊ ಅದೇ ರೀತಿ ನಾವು ಇದ್ರೊಳಗೆ ಮಾಡ್ಕೋತಾ ಇದೀವಿ. ಇದು ಒಂದು 25 ನಿಮಿಷಗಳ ಕಾಲನಾ? ಹೌದು. ಅಲ್ಲ, ಇದು ನಿನಗೆ ಬೇಗ ಆಗುತ್ತೆ, ಯಾಕಂದ್ರೆ ನಾವು ಒಗ್ಗರಣೆ ತರ ಹಾಕೊಂಡ್ಬಿಟ್ಟಿರ್ತೀವಲ್ಲ, ತುಂಬಾ ಬೇಗ ಆಗುತ್ತೆ. ಏನಂದ್ರೆ ಚೀಸ್ ಮೆಲ್ಟ್ ಆದ್ರೆ ಸಾಕು. ಈ ತಿನ್ ಕ್ರಸ್ಟ್ ಪಿಜ್ಜಾ ಆದ್ರೆ ನಿಂಗೆ ಜಸ್ಟ್ 10 ಮಿನಿಟ್ಸ್, 10 ನಿಮಿಷದಲ್ಲಿ ತಿನ್ ಕ್ರಸ್ಟ್ ಪಿಜ್ಜಾ ಮಾಡ್ಕೋಬಹುದು. ಅದು ನೆಕ್ಸ್ಟ್ ನಾ ಹೇಳನಲ್ಲ ಅವಾಗ ಮಾಡೋಣ. ಈಗ ಮೊದಲಿಗೆ ಎಣ್ಣೆ, 1 ಚಮಚ ಆಗಷ್ಟು ಎಣ್ಣೆ. ಎಣ್ಣೆ ಕಾದ ನಂತರ ಈರುಳ್ಳಿ, ಏನಂದ್ರೆ ಸುಮ್ಮನೆ ಸಾರ್ಟ್ ಮಾಡ್ಕೋಬೇಕು, ಯಾವುದು ಪೂರ್ತಿ ಬೇಯೋ ಗೋಜಿಲ್ಲ. ಇಲ್ಲ ಗೌಜಿಲ್ಲ, ಯಾಕಂದ್ರೆ ತುಂಬಾ ಬೆಂದ್ರೆ ಚೆನ್ನಾಗಿರಲ್ಲ ಪಿಜ್ಜಾ. ಕರೆಕ್ಟ್. ಸ್ವಲ್ಪ ಅರ್ಧಂಬರ್ಧ ಇರ್ಬೇಕದು. ನೋಡು, ನಾನು ಬರೀ ಈರುಳ್ಳಿ ಹಾಕೊಳ್ತಿದ್ದೀನಿ. ಬೇಕಾದವರು ಬೆಳ್ಳುಳ್ಳಿ ಚಾಪ್ ಮಾಡಿಬಿಟ್ಟು ಹಾಕೋಬಹುದು, ಬೇಡದಿದ್ದವರು ಬಿಡ್ಬೋದು. ನಾ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಇವತ್ತು. ಬೇಕಾದ್ರೆ ಸಣ್ಣಕ್ಕೆ ಚಾಪ್ ಮಾಡ್ಬಿಟ್ಟು ಹಾಕಿದ್ರೆ ಅದ್ರ ಫ್ಲೇವರ್ ಒಂಥರ. 1 ಬಟ್ಲಾಗಷ್ಟು ಈರುಳ್ಳಿ. ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀರಾ? ಹೌದು, ಹೇಗ್ ಬೇಕೋ ಅದು ನಮ್ಮ ಇಷ್ಟ. ಈಗ ನೋಡು, ಇದು ಈರುಳ್ಳಿ ಹಾಕೊಂಡಿದೀವಿ, ಸ್ವಲ್ಪ ಸಾಲ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಕ್ಯಾಪ್ಸಿಕಮ್. ಓಕೆ. ರೆಡ್, ಇದು ಯೆಲ್ಲೋ ಕ್ಯಾಪ್ಸಿಕಮ್. ಇಲ್ಲ ಅಂದವರು ಪರವಾಗಿಲ್ಲ, ತೊಂದರೆ ಇಲ್ಲ. ಹೌದು, ಬರೀ ದೊಣ್ಣೆ ಮೆಣಸಿನ್ಕಾಯಿ ಹಾಕೋಬಹುದು. ಮತ್ತೆ ಟೊಮ್ಯಾಟೊ ಎಲ್ಲ ಒಟ್ಟಿಗೆ ಹಾಕ್ತಾ ಇದೀರಲ್ಲ? ಹೌದು, ಒಟ್ಟಿಗೆ ಹಾಕೊಂಡು ಏನ್ ಮಾಡ್ಬೇಕು, ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಉಪ್ಪು ಹಾಕೋಣ. ಓಕೆ. ಆರಿಗ್ಯಾನೋ, ಇದೆಲ್ಲ ಹರ್ಬ್ಸ್. ಇದು ಇಟಾಲಿಯನ್ ಪಿಜ್ಜಾ ಅಲ್ಲಿ ಹರ್ಬ್ಸ್ ಬೇಕೇ ಬೇಕು. ಓಕೆ. ಇನ್ ಕೇಸ್ ಇದನ್ನ ಓವನ್ ಅಲ್ಲಿ ಮಾಡ್ಬೇಕು ಅಂದ್ರೆ ಇದಕ್ಕೆ ಕನ್ವೆಕ್ಷನ್ ಓವನ್ ಅಥವಾ ಗ್ರಿಲ್ ಓವನ್ನೇ ಬೇಕಾ? ಆತರ ಏನಿಲ್ಲ, ಯಾವ್ದ್ರೊಳಗಾರು ಮಾಡ್ಕೊ. ಮಾಮೂಲಿ ಮೈಕ್ರೋವೇವ್ ಅಲ್ಲೂ ಮಾಡ್ಕೋಬಹುದಲ್ವಾ? ಮೈಕ್ರೋವೇವ್ ಅಲ್ಲೂ ಮಾಡ್ಕೋಬಹುದು, ಬಟ್ ಮೈಕ್ರೋವೇವ್ ಅಲ್ಲಿ ನೀವು ಕನ್ವೆನ್ಷನಲ್ ಇದ್ರೆ ಕ್ರಿಸ್ಪ್ನೆಸ್ ಬರುತ್ತೆ. ರೆಗ್ಯುಲರ್ ಆದ್ರೆ ಕ್ರಿಸ್ಪ್ನೆಸ್ ಇರೋದಿಲ್ಲ, ಸಾಫ್ಟ್ ಆಗಿರೋ ಬರುತ್ತೆ. ಕೆಲವರಿಗೆ ತಿನ್ ಕ್ರಸ್ಟ್ ಪಿಜ್ಜಾ ಅಂದ್ರೆ ಇಷ್ಟ ಪಡ್ತಾರೆ, ಸ್ವಲ್ಪ ಕ್ರಸ್ಟ್ ಆಗಿರ್ಬೇಕು, ಗರಿಗರಿ ಇರ್ಬೇಕು ಅಂತವ್ರಿಗಾದ್ರೆ ಇದ್ರೊಳಗೆ ಮಾಡ್ಕೋಬಹುದು. ಹೌದು. ಈಗ ಚಿಲ್ಲಿ ಫ್ಲೇಕ್ಸ್, ಏನಂದ್ರೆ ಖಾರ ಅಂದ್ರೆ ಇಷ್ಟೇ. ಓಕೆ. ಈಗ ನಾವು ಈ ಹಂತದಲ್ಲಿ ಏನ್ ಮಾಡೋಣ, ಇದಕ್ಕೆ ಸ್ವಲ್ಪ ಬೆಣ್ಣೆ. ಓಕೆ. ಬೆಣ್ಣೆ ಹಚ್ಬಿಟ್ಟು ನಾವು ಹೇಗೆ ಓವನ್ ಅಲ್ಲಿ ಪ್ರೀ ಹೀಟ್ ಮಾಡ್ತೀವೋ ಅದೇ ತರ ತಟ್ಟೆನೂ ಪ್ರೀ ಹೀಟ್ ಮಾಡ್ಬೇಕು. ಹೌದು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದೊಂದು 5 ನಿಮಿಷ. 5 ನಿಮಿಷ ಬೇಕೇ ಬೇಕು. ಸೊ ಇವಾಗ ಇದು ಬಿಸಿ ಆಗುತ್ತೆ. ದೊಡ್ಡ ಉರಿ ಮಾಡೋಣ ಇದನ್ನ. ಓಕೆ. ನೋಡು, ಈ ತರ ಇದಿಷ್ಟು ಮಾಡ್ಕೊಂಡ್ರೆ ಸಾಕು. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಪಿಜ್ಜಾ ಬೇಸ್ ಇದೆಯಲ್ಲ, ಪಿಜ್ಜಾ ಬೇಸ್ಗೆ ಏನ್ ಮಾಡೋಣ, ಬ್ಯಾಕ್ ಸೈಡ್ ಆಫ್ ಪಿಜ್ಜಾ ಬೇಸ್ 1 ಸ್ಪೂನ್ ಕೊಡು. ಬೆಣ್ಣೆ. ಓಕೆ. ಸ್ವಲ್ಪ ಏನಂದ್ರೆ ಸ್ವಲ್ಪ ಕ್ರಸ್ಟ್ ಆಗಿ ಬರುತ್ತೆ. ಪಿಜ್ಜಾ ಬೇಸ್ ಅಂತೂ ಇವಾಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಗುತ್ತೆ. ಎಲ್ಲಾ ಕಡೆ ಸಿಗುತ್ತೆ, ಈ ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಸಿಗುತ್ತೆ. ಹೌದು ಹೌದು. ಓಕೆ. ಈಗ ಇದನ್ನೇನ್ ಮಾಡ್ಬಿಡೋಣ, ಡೈರೆಕ್ಟ್ ಆಗಿ ಇದು ನಾವು ಬೆಣ್ಣೆ ಹಚ್ಚಿದೀವಿ, ಒಂದ್ ಕಡೆ ಹಾಕಿದೀವಿ. ಈಗ ಇನ್ನೊಂದ್ ಕಡೆ ಟೊಮೆಟೊ ಸಾಸ್, ಬೇಕಾದ್ರೆ ಚಿಲ್ಲಿ ಸಾಸ್ ಹಾಕೋಬಹುದು,
ಇಲ್ಲ ಅಂತಂದ್ರೆ ಯೂಶಲಿ ನಾನು ತಿನ್ ಕ್ರಸ್ಟ್ ಮಾಡಿದಾಗ ಏನು ಮಾಡ್ತೀನಿ, ಟೊಮೆಟೊ ಪ್ಯೂರಿನೇ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇವಾಗ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ತಿರೋದು. ಓಕೆ ಓಕೆ ಓಕೆ, ಈ ಹಂತದಲ್ಲಿ ಏನು ಮಾಡೋಣ, ಇದು ಗ್ಯಾಸ್ ಆಫ್ ಮಾಡ್ಲಾ ಆಯ್ತಲ್ಲ ಇದು? ಹಾಂ, ಇದಾಯ್ತು ಅಷ್ಟೇ. ಸ್ವಲ್ಪ ಸಾಲ್ಟ್ ಮಾಡ್ಕೊಂಡ್ರೆ ಸಾಕು. ಏನಂದ್ರೆ ನಾವು ತಟ್ಟೆ ಸ್ವಲ್ಪ ಬಿಸಿ ಮಾಡಕ್ಕೆ ಇಟ್ಟಿದ್ದೀವಲ್ಲ, ಈಗ ಈ ಹಂತದಲ್ಲಿ ಹೀಗೆ ಈಸಿಯೆಸ್ಟ್ ಮೆಥಡ್ ಅನ್ಸುತ್ತಿದ್ದು. ಹೌದು, ಹಂಚಲು ಮಾಡ್ತಾರೆ ಈ ದೋಸೆ ಹಂಚ್ ಮೇಲೆ, ಆದ್ರೆ ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹೌದಾ? ಹೌದು. ಬಟ್ ಇದ್ರೂ ಈ ತರ ಅಂತಂದ್ರೆ ಓವನ್ ಅಲ್ಲಿ ಮಾಡಿದ ಲೆಕ್ಕನೆ. ಅವ್ರಿಗೆ ತರಕಾರಿ ತಿನ್ಸಿರೋ ತೃಪ್ತಿ ತಾಯಂದಿರಿಗೂ ಇರುತ್ತೆ. ಹೌದು, ಜೊತೆಗೆ ಅವ್ರು ಇಷ್ಟವಾದ ಶೈಲಿನಲ್ಲಿ ಮಾಡ್ಕೊಟ್ಟು ಹಂಗಿರುತ್ತೆ. ಹೌದು. ಗ್ರೇಟರ್ ಕೊಡ್ತೀಯ? ಈಗ ಇದ್ರ ಮೇಲೆ ಏನ್ ಮಾಡೋಣ, ಮೊಜರೆಲ್ಲಾ ಚೀಸ್. ಅದು ನನಗಂತೂ ಚೀಸು ಸಾಮಾನ್ಯ ನಾನು ಬಹುಶಃ ನೋಡಿರೋ ಪ್ರಕಾರ ಹೆಣ್ಮಕ್ಳಿಗೆ ಚೀಸ್ ಇಷ್ಟ ಆಗತ್ತೆ ಅನ್ಕೊಂಡಿದೀನಿ. ಹೌದಾ? ಏನು, ನಂಗಂತೂ ಇಷ್ಟ. ಇದನ್ನ ಇದ್ರ ಮೇಲೆ ಚೀಸ್ ಹಾಕಿದೀವಲ್ಲ, ಆರಿಗ್ಯಾನೋ. ಅವ್ರು ಎಕ್ಸ್ಟ್ರಾಸ್ ಕೊಟ್ಬಿಟ್ಟಿರ್ತಾರೆ ಆರಿಗ್ಯಾನೋ. ನಾವೇನು ಮಾಡೋಣ, ಡೈರೆಕ್ಟ್ ಇದೇ ತರ ಮಾಡಿಬಿಟ್ಟು ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್. ಓಕೆ, ಇನ್ನೇನು ಹಾಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಓಕೆ ಓಕೆ. ಇದನ್ನ ಒಂದು 15 ನಿಮಿಷ ಓಕೆ ಮುಚ್ಚಿಟ್ಬಿಟ್ರೆ ಆ ಬಿಸಿಗೆ ಚೀಸು ಮೆಲ್ಟ್ ಆಗುತ್ತೆ, ಕೆಳಗೆ ಕ್ರಸ್ಟು ಬಂದಿರುತ್ತೆ. ಸೊ 15 ನಿಮಿಷ ನೀನು ಕಾಯಲೇಬೇಕು. ಬ್ರೇಕ್ ತಗೊಳಂಗಿದ್ರೆ ತಗೋ. 15 ನಿಮಿಷ ನಿಮ್ಮನ್ನ ಕಾಯಿಸಲ್ಲ ಬಿಡಿ, ನಾನೊಂದು 2 ನಿಮಿಷ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನೋಡೋಣ ಏನೇನಾಗಿರುತ್ತೆ ಏನೇನಾಗಿರಲ್ಲ ಅಂತ. ಸಾಮಾನ್ಯ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟ ವಿರಾಮ, ಬೇಡ ಸ್ವಲ್ಪ ದೊಡ್ಡ ವಿರಾಮ. ಇದು ನಾವು ಪಿಜ್ಜಾ ಬೇಸು ಮನೇಲೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ OTG ಅಥವಾ ಕನ್ವೆಕ್ಷನ್ ಓವನ್ ಬೇಕೇ ಬೇಕಾ? ಹಾಂ, ಅದಕ್ಕೆ ಬೇಕೇ ಬೇಕು. ಅದಕ್ಕೆ ಬೇಕು, ಯಾಕಂದ್ರೆ ಇದ್ರೊಳಗೆ ಮಾಡೋದಾದ್ರೆ ತುಂಬಾ ಹೊತ್ತಾಗತ್ತೆ ಮತ್ತು ಅಷ್ಟು ಚೆನ್ನಾಗೂ ಬರೋದಿಲ್ಲ. ಬಟ್ ಅದಕ್ಕೆ OTG ಬೇಕು. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮನೆ ಅಡುಗೆ. ನಂದೊಂದಷ್ಟು ಡೌಟ್ಸ್ ಕ್ಲಿಯರ್ ಮಾಡ್ಕೋತಾ ಇದ್ದೆ, ಅದಕ್ಕೆ ಸ್ವಲ್ಪ ಲೇಟಾಗಿ ವೆಲ್ಕಮ್ ಬ್ಯಾಕ್ ಹೇಳಿದೆ. ಎನಿವೆ, ನಿಮ್ಮನ್ನು ತುಂಬ ಕಾಯಿಸಿಲ್ಲ ಅನ್ಕೋತೀನಿ. ಪಿಜ್ಜಾ ಈಗ ಇದಾಗಿದೆ. ಈಗ ನೋಡು, ಇಲ್ಲಿ ಇದು ಬ್ರೌನಿಶ್ ಆಗಿದೆ ಅಲ್ಲ ಈ ಕಡೆ ಸೈಡಲ್ಲಿ, ಅಷ್ಟಾದ್ರೆ ಸಾಕು. ಓಕೆ, ಇನ್ನೇನು ಮಾಡೋಣ, ಜೈ ಬಜರಂಗಬಲಿ. ಓಕೆ, ಆಹಾ, ನೋಡು ಈ ತರ ಹಿಂಗ ಆದ್ಮೇಲೆ ಅಷ್ಟೇ ಮ್ಯಾಟ್ರ್. ಏನಂದ್ರೆ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ಇರೋದು. ಓವನ್ ಇಲ್ದಿದ್ದವರು ಟೆನ್ಷನ್ ಬೇಡ, ಈ ತರ ಹೀಗೆ ಮಾಡ್ಕೋಬಹುದು. ಅಲ್ಲಿಗೆ 4 ಭಾಗಗಳಾಯಿತು. ಹೌದು, ನನ್ನ ಭಾಗ ನನಗೆ ಕೊಟ್ಬಿಡಿ, ನನ್ನ ಪಾಲ್ ನಂಗೆ ಕೊಟ್ಬಿಡಿ. ಆಯ್ತಮ್ಮ, ಕೊಡೋಣ. ಈಗ ನಿನ್ ಭಾಗ ನಿಂಗೆ ಬೇಕಾ? ಹೌದು. ಸರಿ, ಅಷ್ಟೇನಾ? ಏನು ಅಷ್ಟೇನಾ? ಮದ್ದು ಒಂದು ತಿಂದ್ಬಿಟ್ಟು ತೃಪ್ತಿ ಪಟ್ಕೋ. ಅಷ್ಟೇನಾ? ಅಷ್ಟೇ. ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ? ತಿನ್ನಕ್ಕಂತೂ ಹೇಳೋದೇ ಬೇಡ. ಬೊಂಬಾಟೋ ಬೊಂಬಾಟ್. ಬೇಕಾದ್ರೆ ಸಾಸು ಇಟ್ಟಿದ್ದೀನಿ. ನೋ, ಸಾಸ್ ಜೊತೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋ. ಸೊ ಗರಿ ಗರಿ ಪಿಜ್ಜಾ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಸೋ ಮಚ್. ಏನು ಮಾಡಲಿ, ಸ್ವಲ್ಪ ಬಿಸಿ ಇದೆ. ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡ್ತೀರಾ ಅಷ್ಟರಲ್ಲಿ. ಪಿಜ್ಜಾ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ಮರಳನ್ನು ಹಾಕಿ ಒಂದು 25 ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿಯಾಗಲು ಬಿಡಿ. ನಂತರ ಪ್ಯಾನಿನಲ್ಲಿ ಎಣ್ಣೆ ಹಾಕಿ ಈರುಳ್ಳಿ, ಹಸಿರು ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಉಪ್ಪು, ಆರಿಗ್ಯಾನೋ ಹಾಗೂ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ತಟ್ಟೆಗೆ ಬೆಣ್ಣೆ ಸವರಿ ಮರಳಿನ ಮೇಲಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಸಿ ಆಗಲು ಬಿಡಿ. ನಂತರ ಪಿಜ್ಜಾ ಬೇಸ್ ಮೇಲೆ ಬೆಣ್ಣೆ ಸವರಿ ಅದರ ಮೇಲೆ ಟೊಮ್ಯಾಟೊ ಸಾಸ್ ಸವರಿ ಅದರ ಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್ ಮಿಶ್ರಣ ಹಾಕಿ ಮೊಜರೆಲ್ಲಾ ಚೀಸ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕಿ 15 ನಿಮಿಷಗಳ ಕಾಲ ಬಾಣಲೆಯ ಮೇಲೆ ತಟ್ಟೆ ಮುಚ್ಚಿ ಬೇಯಿಸಿದರೆ ಪಿಜ್ಜಾ ಸವಿಯಲು ಸಿದ್ಧ. ನೋಡ್ಕೊಂಡ್ರಲ್ಲ, ನಿಮ್ಮ ಮನೇಲಿ ಮಕ್ಳಿಗೆ ಮಾಡ್ಕೊಡಿ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಅಲ್ವಾ? ನಾನು ಟೇಸ್ಟ್ ನೋಡ್ಬಿಡ್ತೀನಿ. ಸುಮ್ಮನೆ ಹ್ಞೂ ಅಂತಿದ್ಯಾ ಏನು?
ಆಹಾ ಪಿಜ್ಜಾ ತಿಂದೆ ಯಾವುದೋ ಕಾಲ ಆಗಿತ್ತು ನಾನು ಸೂಪರ್ ಅದೇ ನಿಂಗೆ ಯೂಶಲಿ ಇಷ್ಟ ಆಗುತ್ತಾ? ನಂಗೆ ತುಂಬ ಇಷ್ಟ ಐ ಲವ್ ಪಿಜ್ಜಾ ತಾಕತ್ ಶಬಾಷ್ ಶಬಾಷ್ ಪ್ರತಿಮಾ ಥ್ಯಾಂಕ್ ಯು. ಏನಮ್ಮ ಟ್ಯಾಲೆಂಟ್ ನಿಂದಲ್ಲಿ ಸೂಪರ್ ಪ್ರತಿಭಾ ಒಳ್ಳೆ ಒಳ್ಳೆ ರೆಸಿಪೀಸ್ ಖಂಡಿತ ಸೂಪರ್ ಆಗಿತ್ತು ಇವತ್ತಿನ ಎಪಿಸೋಡು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು 2 ಒಳ್ಳೆ ರೆಸಿಪೀಸ್ ಕಲ್ತಿದ್ದೀನಿ ನೀವೇ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಭಿನ್ನವಾಗಿರೋದು ನಂಗೆ ಗೊತ್ತು ಏನು ಅಂತ ನಾನು ಕೇಳ್ತೀನಿ ಆಯ್ತಾ ಅದನ್ನೇ ಆಯ್ತು, ಮಾಡ್ಕೊಡ್ಬೇಕು ಆಯ್ತು, ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಮಾ ವೆಲ್ಕಮ್. ಬಾಯ್ ಬಾಯ್. ಥ್ಯಾಂಕ್ ಯು ಅನ್ನೋದು ಬಿಟ್ಟರೆ ಬೇರೆ ಏನೂ ಹೊರಲಿಲ್ಲ ನನ್ನ ಬಾಯಲ್ಲಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಪಿಜ್ಜಾ ಮತ್ತು ಬಿಸ್ಕೆಟ್ಸು ಪ್ಲೀಸ್ ಟ್ರೈ ಮಾಡಿ ನಿಮ್ಮ ಮನೇಲಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಂದ್ಬಿಡಿ ನನ್ನ ಜೊತೆ ಯಾರು ಇರ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ಆರ್ಟಿಸ್ಟಾ ಅಥವಾ ವ್ಯೂವರ್ಸಲ್ಲಿ ಯಾರೋ ಒಬ್ಬರಾ ನಂಗೆ ಗೊತ್ತಿಲ್ಲಪ್ಪ ಸರ್ಪ್ರೈಸ್ ಸತ್ಯಗ ಬ್ರೇಕ್ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಹಾಟಿ ವೆಲ್ಕಮ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇರೋ ಆರ್ಟಿಸ್ಟ್ನ ನೀವು ನೋಡಿದ್ರೆ ಏನಂತಿರೋ ಇವ್ರನ್ನ ನೀವು ಸಾಕಷ್ಟು ವರ್ಷಗಳಿಂದ ಸೀರಿಯಲ್ಸ್ ಆಗಿರ್ಬೋದು ಫಿಲ್ಮ್ಸ್ ಆಗಿರ್ಬೋದು ನಾಟಕಗಳಾಗಿರ್ಬೋದು ಇವ್ರನ್ನ ನೀವು ನೋಡ್ಕೊಂಡು ಬಂದೇ ಇರ್ತೀರಾ ಆ್ಯಂಡ್ ಇವ್ರನ್ನ ನೋಡಿದ ತಕ್ಷಣ ಏನಪ್ಪ ಇವ್ರಿಗೆ ವಯಸ್ಸೇ ಆಗಲ್ವಾ ಅನ್ನೋ ರೇಂಜ್ಗಿದ್ದಾರೆ ಯಾರು ಇವರು ಪಾಸಿಟಿವ್ ರೋಲ್ಸ್ಗೂ ಸೈ ನೆಗೆಟಿವ್ ರೋಲ್ಸ್ಗೂ ಜೈ ಸೊ ತಡ ಮಾಡದೆ ನಮ್ಮ ಇವತ್ತಿನ ಅತಿಥಿನ ಇಲ್ಲಿ ಕರ್ಸ್ಕೊಂಡ್ ಬಿಡೋಣ ಲೆಟ್ಸ್ ವೆಲ್ಕಮ್ ಉಷಾ ಭಂಡಾರಿ ಹಾಯ್ ಹಾಯ್ ನಂದಿನಿ. ಏನ್ ಬೆಳ್ಳಗ್ ಬಳುಕೊಂಡ್ ಬರ್ತೀರಪ್ಪ ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ನಾನಂತೂ ಕೇಳಲೇಬೇಕಾಗಿಲ್ಲ ಈ ಪ್ರಶ್ನೆನ. ಹೌ ಯು ಡೂಯಿಂಗ್? ಫೈನ್. ವಂಡರ್ಫುಲ್. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಸೊ ಯಾವ ಪ್ರಾಜೆಕ್ಟ್ಸ್ ನಡೀತಾ ಇದೆ ಸದ್ಯಕ್ಕೆ ನಿಮ್ದು? ಸದ್ಯಕ್ಕೆ ಒಂದು 3 ತಿಂಗಳ ಕಾಲ ಬ್ರೇಕ್ ತಗೊಂಡಿದ್ದೀನಿ. ಕಾರಣ ನಂದೊಂದು ಸ್ಕೂಲ್ ನಡೆಸ್ತಾ ಇದ್ದೀನಿ. ಯಾವ ಬಾತ್ ಹೈ? ಹಾ, ಆಪ್ ಅಂತ AAP ಆನ್ ಆಕ್ಟರ್ ಪ್ರಿಪೇರ್ಸ್. ಆಪ್ आपके लिए ಹೌದು, ಅದರಲ್ಲೇ ಇದು ಒಂದು ರೀತಿಯ ಮಧುರವಾಗಿ ಆಪ್ ನಿಮಗೆಲ್ಲಗೋಸ್ಕರ ಇರೋದು ಅಂತ. ಸೂಪರ್. ಆಕ್ಟಿಂಗ್ ಅಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ AAP ಅಂತ. ಓಕೆ. ಸೊ ಇಂಡಸ್ಟ್ರಿಗೆ ಬರೋರಿಗೆ ಹೊಸ ಹುಡುಗಿಯರು ತುಂಬಾ ಆಸೆಯಿಂದ ಕಾಯ್ತಾ ಇರ್ತಾರೆ ಯಾವಾಗ ಇಂಡಸ್ಟ್ರಿಗೆ ನಾವು ಒಂದು ಎಂಟ್ರಿ ತಗೊಳ್ಳೋದು ಅಂತ. ಕರೆಕ್ಟ್. ಅಂತವರಿಗೆ ಸಹಾಯ ಆಗಲಿ ಅನ್ನೋ ಒಂದೇ ದೃಷ್ಟಿಯಿಂದ ನಾನು ಈ ಸ್ಕೂಲ್ನ ಪ್ರಾರಂಭಿಸಿದ್ದೀನಿ. ಕ್ಯಾ ಬಾತ್ ಹೈ. ಸೂಪರ್. ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಬಟ್ ನಮ್ಮ ಅಡುಗೆ ಮಾಡ್ತಾ ನಾವು ಮುಂದಿನ ಕಾನ್ವರ್ಸೇಷನ್ ಮಾಡ್ಕೊಳ್ಳೋಣ. ಖಂಡಿತ. ಸೊ ಏನ್ ಸ್ಪೆಷಲ್ ಮಾಡ್ಕೊಡ್ತೀರಾ ನಮ್ಗೆ ಇವತ್ತು? ಐ ವಾಂಟ್ ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಡಿಫರೆಂಟ್. ಓಕೆ. ಸ್ಪೆಷಲ್ ಅಂದ ತಕ್ಷಣ ನಮ್ಗೆ ಎಲ್ರಿಗೂ ನೆನಪಿಗೆ ಬರೋದು ಪಾಯಸ. ಓಕೆ. ಸೊ ಇದು ಒಂಥರ ವಿಚಿತ್ರವಾದ ಪಾಯಸ. ಅಂದ್ರೆ ಸ್ವಲ್ಪ ಹೆಸರು ವಿಚಿತ್ರವಾಗಿದೆ, ಚೆನ್ನಾಗೂ ಇದೆ. ಮನೋರಮಾ ಪಾಯಸ. ಸೊ ಮನೋರಮಾ ಪಾಯಸ ಯಾವ್ದ್ರಲ್ಲಿ ಮಾಡೋದು ಈ ಪಾಯಸ? ಧೈರ್ಯವಾಗಿ ತಿನ್ಬೋದಾ ಅಮ್ಮ? ಅಯ್ಯೋ, ನಾನ್ ತಿಂದೀನಿ ಅಂದ್ಮೇಲೆ ನೀನ್ ತಿನ್ಲೇಬೇಕು. ಸೊ ಮನೋರಮಾ ಪಾಯಸ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಡ್ತೀರಾ? ಇಂಗ್ರೀಡಿಯೆಂಟ್ಸ್ ಏನೋ ಕಮ್ಮಿ ಇದೆ. ಸಿಪ್ಪೆ ಸುಲಿದು ಇದನ್ನ 4 ಗಂಟೆ ನೆಲೆಸಿರೋ ಬಾದಾಮಿ, ಹಾಲು, ಓಕೆ, ಸಕ್ಕರೆ, ಮೈದಾ, ಏಲಕ್ಕಿ, ಕೇಸರಿ. ಸೊ ಇದಕ್ಕೆ ಪಾತ್ರೆ ಏನ್ ಬೇಕು? ಹಾಲು ಕಾಯಿಸೋದಕ್ಕೆ ಒಂದು ದೊಡ್ಡ ಬೌಲ್ ಬೇಕು. ದೊಡ್ಡ ಬೌಲ್ ಅಂದ್ರೆ ಇದು ಸಾಕಾಗತ್ತಾ? ಇದು ಸಾಕಾಗುತ್ತೆ. ಒಂದು ಒಲೆ ಹಚ್ಬೋದು. ಮಿಕ್ಸಿ ಬೇಕು. ಹಾಲು ಕಾಯಕ್ಕೆ ಇಟ್ಬಿಡೋಣ. ಓಕೆ. ಈಗ ಹಾಲು ಹಾಕಿಡೋಣ. ಪೂರ ಹಾಕೋದ್ ಬೇಡ, ಯಾಕಂದ್ರೆ ನಮ್ಗೆ ಸ್ವಲ್ಪ ಹಾಲನ್ನ ರುಬ್ಬೋದಿಕ್ಕೋಸ್ಕರ ಇಟ್ಕೊಳ್ಳೋಣ. ಓಕೆ. ಬಾದಾಮ್ನ ರುಬ್ಬೋಕೆ ಇಡ್ಬೇಕು. 100 ಗ್ರಾಂ ಬಾದಾಮ್. ಒಂದು ಮಿಕ್ಸಿ ಬೌಲ್ ಕೊಡ್ಲಾ? ಹಾ, ಮಿಕ್ಸಿ ಬೇಕು. ಮಿಕ್ಸಿ ಜಾರ್. ಓಕೆ. 100 ಗ್ರಾಂ ಬಾದಾಮ್ ಬೇಕು. 50 ಗ್ರಾಂ ಬಾದಾಮ್ ಅಷ್ಟೇ ಇರೋದು. ಉಳ್ದ 50 ಗ್ರಾಂ ನೀನ್ ತಿಂದಿದ್ಯಾ? ಓಕೆ, ತಗೋ. ಈಗ ರಟ್ ಮಾಡ್ಬಿಡ್ರಿ. ಹಾಕಿ ಹಾಲು ತಗೊಂಡ್ ಹೋಗಿ ಅದನ್ನ ಹಾಕಿ ತುಂಬಾ ನೀರ್ ಮಾಡಬಾರ್ದು. ಓಕೆ. ರುಬ್ಕೊಂಡ್ಬರ್ಬೇಕು. ಸೊ ಒಂಥರ ಪೇಸ್ಟ್ ತರ ಇರ್ಬೇಕಾ? ಪೇಸ್ಟ್ ತರ. ಹಾಲು ನೀವೇ ಹಾಕ್ಬಿಡಿ, ಹಂಗಾರಿಸ್ಬೇಡ. ಸಾಕಲ್ಲ? ಸಾಕು. ಇಲ್ಲ, ಬೇಕಾಗ್ಬೋದು. ಇಟ್ಕೊಂಡು ಹೋಗು. ಆಮೇಲೆ ನಾವು ಮೈದಾ ಹಾಕ್ಬಿಟ್ಟು ಗಟ್ಟಿ ಮಾಡೋಣ. ಸರಿ. ಓಕೆ. ನಂಗೆ ಒಳ್ಳೆ ಸ್ಟ್ರಿಕ್ಟ್ ಮೇಡಮ್ ನಾ ನೋಡ್ದಂಗ ಆಗ್ತಾ ಇದೆ. ಹಾ, ಬೇಗ ಬೇಗ. ಓಕೆ ಓಕೆ. ನನ್ನ ಕೈಲಿ. ಆಗಿದ್ಯಾ ನೋಡು, ಇಲ್ಲಾಂದ್ರೆ ವಾಪಸ್ ಕಳಿಸ್ತೀನಿ ಮತ್ತೆ. ಕೆಲಸ ಆಗಿದ್ರೆ ಏನ್ ಕೊಡ್ತೀರಾ? ಆಗಿದ್ರೆ ಇವಾಗ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಪಾಯಸ ರೆಡಿ ಮಾಡ್ಬಿಡ್ತೀನಿ. ನನ್ಗೇನ್ ಕೊಡ್ತೀರಾ? ಅದನ್ನೇ ಹೇಳಿದ್ನಲ್ಲ, ಪಾಯಸ ಕೊಡ್ತೀನಿ. ಈಗ ಜಾಣೆ ತರ ಸ್ಪೂನ್ ಕೊಡು. ಪರವಾಗಿಲ್ಲ, ನಾಟ್ ಬ್ಯಾಡ್. ಹುಡುಗಿ ಜಾಣೆ.
ಓಕೆ, ಅದರೊಳ್ಳೆ ಬಾದಾಮ್ ಮಿಲ್ಕ್ ತರ ಫುಲ್ ಗಟ್ಟಿ ಕನ್ಸಿಸ್ಟೆನ್ಸಿ. ಈ ಹಾಲು ಅರ್ಧ ಏನಾರು ಬೇಕಾ ಹಾಕಿದ್ರಲ್ಲಿ? ಕಂಡೆನ್ಸ್ ಆಗ್ಬೇಕು ಈ ಹಾಲು? ಇಲ್ಲ ಇಲ್ಲ, ಹಂಗೇನಿಲ್ಲ, ಕುದಿಲಿ. ಆಕ್ಚುಲಿ ಸ್ವಲ್ಪ ಅದನ್ನ ತೆಳುವಾಗೆ ಮಾಡಿ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಇದನ್ನ ನಾವು ರೆಡಿ ಮಾಡಿದ್ಮೇಲೆ ಮತ್ತೆ ಹಾಲನ್ನ ಹಾಕ್ಬಿಟ್ಟು ಅದನ್ನ ಅದು ಹಾಲಿ ಹಾಕ್ಬಿಟ್ಟು ಕುದಿಸ್ಬೇಕಾಗತ್ತೆ. ಓಕೆ ಓಕೆ. ಈಗ ನೀನೀಗ ಹಿಟ್ಟು ರುಬ್ಬಿದ್ದು ದೋಸೆ ಹಿಟ್ಟಿನ ಹದಕ್ಕಿತ್ತು, ಹೌದಾ? ಈಗ ನಾವಿದನ್ನ ಆಲ್ಮೋಸ್ಟ್ ಇಡ್ಲಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೋಬೇಕು. ಯಾಕೆ ಇದನ್ನ ನಾವು ಬೂಂದಿ ಕಾಳಿನ ಹೇಗ್ ಮಾಡ್ತಾರೆ ನೋಡಿದ್ಯಾ? ಬೂಂದಿ ಕಾಳು ಅದೇ ರೀತಿಲಿ ಅದ್ರೊಳಗಡೆ ಹಾಕ್ಬೇಕು. ಕೆಲಸ ತುಂಬಾ ಇದೆ, ಬಹಳ ರಿಸ್ಕ್ ಇದೆ ಕೆಲಸ. ಇವಾಗ ಹಾಲು ಕುದೀತಾ ಇದೆ, ಸುಮ್ನೆ ನಿಂತ್ಕೊಂಡು ನೋಡೋದಲ್ಲ, ನೋಡ್ತಾ ಇರ್ಬೇಕು. ಹಾಲು ಕುದೀತಾ ಇದೆ, ಸಕ್ಕರೆ ಹಾಕ್ತಾ ಇದೆ. ಸಕ್ಕರೆ ಹಾಕೋಣ. ಒಂದು ಅರ್ಧ ಲೀಟರ್ ಹಾಲು ಅಂದ್ರೆ 1 ಕಪ್ ಸಕ್ಕರೆ ಸಾಕು. ನಿಂಗೆ ಸ್ವೀಟ್ ಇಷ್ಟನಾ? ಆಮೇಲೆ ನೋಡ್ಕೊಂಡು ಹಾಕೋಣ. ಅದೇನು ಯಾವಾಗ ಬೇಕಾದ್ರೂ ಹಾಕೋಬಹುದು. ಓಕೆ, ಈಗ ಬಾದಾಮ್ ಪೇಸ್ಟ್ಗೆ ನೀವು ಮೈದಾ ಹಿಟ್ಟು ಹಾಕಿ ಕನ್ಸಿಸ್ಟೆನ್ಸಿ ದಪ್ಪ ಮಾಡಿದ್ದೀರಿ. ಇದನ್ನ ಕೆಲವು ಸಲ ಅಕ್ಕಿ ಹಿಟ್ಟು ಹಾಕಿನೂ ಮಾಡ್ತಾರೆ. ಅಕ್ಕಿ ಹಿಟ್ಟು ಹಾಕಿ ಅದೇ ವ್ಯತ್ಯಾಸ. ಆವಾಗ ಬಾದಾಮ್ ಇದಿರಲ್ಲ, ಯಾವ್ದು ಬಾದಾಮ್ ಪೇಸ್ಟ್ ಇರಲ್ಲ. ಇದನ್ನೇ ಅಕ್ಕಿ ಹಿಟ್ಟು ಹಾಕಿ ಮಾಡಿ ಅಕ್ಕಿ ರುಬ್ತಾರೆ. ಸೇಮ್ ಕನ್ಸಿಸ್ಟೆನ್ಸಿ ಹಾಕ್ಬಿಟ್ಟು ನಾವು ಬೂಂದಿ ಕಟ್ರೆ ಅದನ್ನ ಪರಡಿ ಪಾಯಸ ಅಂತಾರೆ. ಪರಡಿ ಪಾಯಸ. ಇದು ಮನೋರಮಾ ಪಾಯಸ, ಮನಸ್ಸನ್ನ ರಂಜಿಸುವಂತ ಪಾಯಸ, ಮನೋರಮಾ ಪಾಯಸ. ಓಕೆ, ಇವಾಗ ಆಲ್ಮೋಸ್ಟ್ ನಮ್ದು ಇದು ಹಿಟ್ಟು ರೆಡಿ ಆಗಿದೆ. ನಳಪಾಕ ರೆಡಿ ಆಗ್ತಾ ಇದೆ. ಉಷಾ ಪಾಕ. ಸಾರಿ, ಇಟ್ಸ್ ಮನೋರಮಾಸ್ ಪಾಯಸ, ನಾಟ್ ಉಷಾಸ್ ಪಾಕ. ಕಟ್ ಮಾಡಿ ಇದಕ್ಕೆ ಯಾರ ಹೆಸರು ಗೊತ್ತಿಲ್ಲ, ಇನ್ಮೇಲೆ ಉಷಾ ಪಾಯಸ ಅಂತ ಇಟ್ಬಿಡೋಣ. ರೆಡಿ. ಇವಾಗ ಇದು ಕುದೀತಾ ಇದೆ ಅಲ್ವಾ, ಒಂಚೂರು ಫ್ಲೇಮ್ ಹೈ ಮಾಡ್ಲಾ? ಓಕೆ, ನಿನ್ ಕೈಲಿ ಇರ್ಬೇಕು ಅದು. ಇವಾಗ ಹಾಲಾಗಿರೋದ್ರಿಂದ ಓಕೆ, ಬೀಳುವಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ. ಬಟ್ ಅದ ಹಾಲಲ್ಲಿ ಕರಿಬೇಕಾ? ಏನಿಲ್ಲ, ಇದು ಹಾಲಲ್ಲಿ ಬೆಂದ್ಬಿಡುತ್ತೆ. ಹೌದಾ? ಯಾಕಂದ್ರೆ ಮೈದಾ ಹಾಕೋದು ಆ ಕಾರಣಕ್ಕೆ. ಅಕ್ಕಿ ಹಿಟ್ಟು ಮೈದಾ ಯಾವುದು ಅಷ್ಟೇ, ಹೀಟ್ ಬಿದ್ದ ತಕ್ಷಣ ಏನಾಗುತ್ತೆ ಹೇಳು? ಗಂಟಾಗುತ್ತೆ. ಸೊ ನೀನು ಈ ಪಾಯಸ ತಿನ್ನುವಾಗ ಮಧ್ಯ ಕರೆಕ್ಟ್. ಇವಾಗ ಇದನ್ನೊಂಚೂರು ನಾವು ಕಲಕಬೇಕು. ನೋಡೋಣ, ಪಾಯಸ ಕಲ್ಕೋದಕ್ಕೆ ಏನಾದ್ರು ಕೊಡು. ಕಲಕಿ ಈಗ ರೆಡಿ ಆಗಿದೆ. ಓಕೆ, ಕೊನೆಯದಾಗಿ ನಾವು ಇದಕ್ಕೆ ಏಲಕ್ಕಿ ಹಾಕ್ತೀವಿ. ಫಿನಿಶಿಂಗ್ ಟಚ್ ಇದು. ಇದ್ರ ಜೊತೆಯಲ್ಲಿ ಏಲಕ್ಕಿ ನಾವು ಇದನ್ನ ಕೇಸರಿ ದಳಗಳನ್ನ ನೀರಲ್ಲಿ ಹಾಕಿಡ್ಬೋದು. ಓಕೆ, ಹಾಲಲ್ಲಿ ಹಾಕಿಡ್ಬೋದು. ಓಕೆ, ಅವಾಗ ಅದು ಬಹಳ ಬೇಗ ಬಣ್ಣ ಬಿಟ್ಕೊಡು. ಹೌದು ಹೌದು. ಸಿಮ್ಮಲ್ಲಿಡು. ಸೂಪರ್. ನಮ್ಮ ಏನಂತಾರೆ ಇದನ್ನ? ಮನೋರಮಾ ಪಾಯಸ. ವೆರಿ ಗುಡ್, ಕಲ್ತ್ಕೊಂಡ್ಬಿಟ್ಟೆ. ಮನೋರಮಾ ಪಾಯಸ ಇಸ್ ರೆಡಿ. ಪಾಯಸ ತರನೇ ಕಾಣಿಸ್ತಾ ಇದೆ. ಸರ್ವಿಂಗ್ ಬೌಲ್ ಕೊಟ್ಬಿಡ್ತೀನಿ ನಾನು. ಹೌದು, ಸೀದಾ ಅದಕ್ಕೆ ಹಾಕೊಟ್ಬಿಟ್ರೆ ನಮ್ಮ ಜೀವನ ಪಾವನ. ಇದು ನೋಡಿದ್ರೇನೆ ಇಷ್ಟು ಡೆಲಿಷಿಯಸ್ ಆಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಆಸೆ ಜಾಸ್ತಿ ಆಗ್ತದೆ ಈಗ. ಕನ್ಸಿಸ್ಟೆನ್ಸಿ ಒಂಥರ ಫುಲ್ ಥಿಕ್ ಆಗಿ ಒಳ್ಳೆ ಮಿಲ್ಕ್ ಮೇಡ್ ಹಾಕ್ದಂಗಿದೆ ಇದು. ಓಕೆ ಓಕೆ ನಂದಿನಿ, ಮನೋಹರವಾಗಿರುವಂತಹ ಮನೋರಮಾ ಪಾಯಸ ತಯಾರಾಗಿದೆ. ತಗೊಂಡ್ಬಿಡಮ್ಮ. ಥ್ಯಾಂಕ್ ಯು ಸೋ ಮಚ್. ಬೇಕಿದ್ರೆ ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮನೋರಮಾ ಪಾಯಸ ಹೇಗಿದೆ ಅಂತ ಟೇಸ್ಟ್ ನೋಡ್ತೀನಿ. ಆದರೆ ಅದಕ್ಕೂ ಮುಂಚೆ ಇವರು ಅಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಮನೋರಮಾ ಪಾಯಸ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಚೆನ್ನಾಗಿ ಕಾಯಲು ಇಡಿ. ಹಾಲು ಕಾದ ನಂತರ ಸಕ್ಕರೆಯನ್ನು ಸೇರಿಸಿ ಕುದಿಯಲು ಬಿಡಿ. ನಂತರ ಮಿಕ್ಸಿ ಜಾರಿಗೆ ನೆನೆಸಿದ ಬಾದಾಮಿ ಮತ್ತು ಹಾಲನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಅದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ಗಂಟಿಲ್ಲದಂತೆ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಈ ಮೈದಾ ಮಿಶ್ರಣವನ್ನು ಜಾಲರಿಗೆ ಹಾಕಿ ಬೂಂದಿ ರೀತಿ ಹಾಕಿ ಹಾಲಿನಲ್ಲಿ ಚೆನ್ನಾಗಿ ಕುದಿಸಿ ಕೊನೆಗೆ ಏಲಕ್ಕಿ ಪುಡಿ ಹಾಗೂ ಕೇಸರಿ ದಳವನ್ನು ಸೇರಿಸಿದರೆ ಮನೋರಮಾ ಪಾಯಸ ಸವಿಯಲು ಸಿದ್ಧ. ಸೊ ನೋಡ್ಕೊಂಡ್ರಲ್ಲ, ನಾನು ಟೇಸ್ಟ್ ನೋಡ್ಬಿಡ್ತೀನಿ, ಹೇಳ್ಬಿಡ್ತೀನಿ. ಈ ಕೇಸರಿ ದಳದ ಜೊತೆನೇ ತಿನ್ಬೇಕಾ? ಪ್ಲೀಸ್ ನೀವು ಕೂಡ ತಗೊಂಡ್ರೆ ಬಹಳ ಸಂತೋಷ. ಟೇಸ್ಟ್ ನೋಡಿ, ನೀನು ಬದುಕಿದ್ರೆ ನಾನು ತಗೋತೀನಿ. ಅಲ್ಲಿಗೆ ಇದು ಮೊದಲನೇ ಸಲ ಪ್ರಯೋಗ ಅಂತ ಗೊತ್ತಾಗ್ತದೆ.
ಕೇಸರಿ ವಾಸನೆ ಗಮ್ಮಂತಿದೆ. ಕರೆಕ್ಟು. ನನ್ನ ಬಾದಾಮ್ ಫ್ಲೇವರ್ ಹೆಂಗೆ ಅಂತ ಅಷ್ಟೆಲ್ಲ ಯೋಚನೆ ದಯವಿಟ್ಟು ನನ್ನೆಲ್ಲ ಕರ್ಕೊಂಡು ಹೋಗಿ ಪ್ಲೀಸ್. ಬಾದಾಮ್ ರುಬ್ಬಿರೋದವಳು ನನ್ನ ಹತ್ರ ಬಂದ್ರೆ ಬಾದಾಮ್ ಟೇಸ್ಟ್ ಎಲ್ಲಿಂದ ಅಂತ ರುಬ್ಬಿರೋದವಳು ಇದ್ರಲ್ಲೇ ಗೊತ್ತಾಯ್ತಲ್ಲ. ಸಕ್ಕದ ಅಲ್ಲ, ಆ ಲೆವೆಲ್ಗೆ ಒಂಥರ ಕಳೆದೋಗ್ಬಿಟ್ಟೆ ನಾನು. ಓಹ್ ಟಚ್ ಸೂಪರ್. ಸೊ ಪ್ಲೀಸ್ ನೀವು ಒಂದ್ಸಲ ಟೇಸ್ಟ್ ನೋಡ್ಬಿಟ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ನೀನ್ ಹೇಳಲ್ಲ ಅಂತ ಗೊತ್ತು ನಂಗೆ. ಸತ್ಯ ಏನು ಅಂತ ನೀನ್ ಹೇಳಲ್ಲ, ನಾನೇ ಹೇಳ್ಕೊತೀನಿ. ಅದು ಏನು ಸತ್ಯ ಹೇಗೆ ಏನು ಹಾಕುವ ಗೊತ್ತಾಗತ್ತೆ ಈಗ. ಸಕ್ಕರೆ ಒಂದು ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಕಮ್ಮಿ ಹಾಕಿದ್ರೆ ನಡೀತಿತ್ತೇನಾ? ಹೌದಾ? ನಾನು ಇಷ್ಟು ನಿನ್ಗೆ ಹಾಗಾಗಿ ನನಗೆ ನಾನು ಸ್ವಲ್ಪ ಕಮ್ಮಿ ಸಕ್ಕರೆ. ಹೌದಾ? ಹೌದು, ಗೊತ್ತಾಗತ್ತದು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ರೆಸಿಪಿ ಮಾಡ್ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ಏನು? ಮತ್ತೆ ಸ್ವೀಟ್ ಅನ್ಬೇಡಿ ಪ್ಲೀಸ್. ಮತ್ತೆ ಸ್ವೀಟ್ ಇವಳಿಗೆ ಸ್ವೀಟೇ ಹಾಕ್ಸ್ಬಿಟ್ಟು ಸಾಯಿಸೋಣ ಅನ್ಕೊಂಡೆ, ಆದ್ರೂ ಉಳಿದವ್ರ ಮೇಲೆ ಪ್ರೀತಿಯಿಂದ ಪಕೋಡ ಮಾಡ್ತೀನಿ. ಶಬ್ಬಾಷ್. ಓಕೆ ಸೂಪರ್. ಸೊ ಏನ್ ಪಕೋಡ? ಪಕೋಡ ಇಸ್ ನಾಟ್ ದೊಡ್ಡ ವಿಷಯ ಏನಿಲ್ಲ, ಎಲ್ಲ ಪಕೋಡಗಳ ಥರಾನೇ. ಓಕೆ. ಒಂದು ಪುದೀನ ಒಂದು ಎಕ್ಸ್ಟ್ರಾ ಅಷ್ಟೇ. ಸೊ ಇದಕ್ಕೊಂಥರ ನಾವು ಪುದೀನಾ ಪಕೋಡ ಅಂದ್ರೆ ಪುದೀನ ಪಕೋಡ ಅಂತ ಕರೆದ್ರೇನೆ ಬೆಸ್ಟ್. ಪಿಪಿ. ಸೂಪರ್. ಸೊ ಪುದೀನಾ ಪಕೋಡ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ರೆ? ಕರಿಯೋದಕ್ಕೆ ಎಣ್ಣೆ, ನೆನೆಸಿರೋ ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಉಪ್ಪು. ಸೊ ನಿಮ್ಗೆ ಇದು ರೆಡಿ ಮಾಡ್ಕೊಳ್ಳೋಕೆ ಏನು ಕೊಡಲಿ? ಒಂದು ಮಿಕ್ಸಿಂಗ್ ಬೌಲ್ ಏನಾರು ಕೊಡ್ಲಾ? ಮಿಕ್ಸಿಂಗ್ ಬೌಲ್ ಬೇಕು, ಮಿಕ್ಸಿ ಜಾರ್ ಬೇಕು. ರುಬ್ಕೋಬೇಕಾ ಅದನ್ನ ನೀವೇ ಮಾಡಬೇಕು. ನಾವಿರೋದೇ ರುಬ್ಬಕ್ಕೆ ಬಿಡಿ. ಬನ್ನಿ ಬನ್ನಿ ಬನ್ನಿ. ಕ್ಲೀನ್ ಮಾಡಿದ್ಯಾ? ಕೋರ್ಸ್. ನೋಡೋಣ. ನೋಡಿ. ವೆರಿ ಗುಡ್. ಈಗ ಸುಮಾರು ಎಷ್ಟು ಹೊತ್ತು ನೆನೆಸಿಟ್ಕೊಂಡಿದ್ದೀರಾ ಕಡಲೆಬೇಳೆನ? 4 ಗಂಟೆ. ಸ್ಪೂನ್. ಜಾಸ್ತಿ ತಿಂತೀಯಾ ಕಮ್ಮಿ ತಿಂತೀಯಾ? ಯಾಕೆ ನೀವೆಲ್ಲ 4 ಗಂಟೆ ಅಂತೀರಾ? ಯಾಕೆಂದ್ರೆ ಬಾದಾಮಿನೂ 4 ಗಂಟೆ ಕಾಲ. ಏನ್ ಗೊತ್ತಾ, ಯಾವುದೇ ಕಾಳು ನೆನಿಬೇಕಾದ್ರೆ 1 ಗಂಟೆ ನೆನೆಯಲ್ಲ. ಸೊ ಕಮ್ಮಿ ಅಂದ್ರೆ ನಮ್ಗೆ ಅರ್ಜೆಂಟಿಗೆ ಮಾಡ್ಬೇಕಂದ್ರೆ ಅಕ್ಕಿ ಇದೆಲ್ಲ ಬಿಟ್ರೆ ಉಳಿದದ್ದು ಎಲ್ಲವೂ ಒಂದು 4 ಗಂಟೆ ನೆನಿಲೇಬೇಕು. ಓಕೆ ಸಾಕಲ್ಲ? ಓಕೆ. ನಾನು ಆಕ್ಚುಲಿ ಸ್ಕೂಲ್ ಟೈಮಲ್ಲಿ ಬಿಟ್ರೆ ಇವಾಗಲೇ ಅನ್ಸುತ್ತೆ ಇಷ್ಟು ಹೆದರ್ತಾ ಇರೋದು ನೋಡಿ. ಹೌದಾ? ಕೈಯೆಲ್ಲ ಹಿಂಗೆ ಆಗ್ತದೆ. ಶೋ ಪರವಾಗಿಲ್ಲಪ್ಪ. ತಾನೇ ಇಲ್ಲ. ಮಿಕ್ಸಿನ ಹಾಗೆ ನಡುಗ್ತಾ ಇರುತ್ತೆ, ಅದನ್ನ ಮಿಕ್ಸಿ ಹಾಕೋ. ಇದನ್ನ ಲಾಸ್ಟ್ ಈಗ ಕೇಳು, ಒಂದ್ಸಲ 2 ಸಲ 3 ಸಲ ನೋಡು ಪಕ್ಕ ತರಿ ಆಗಿದ್ಯಾ ಅಂತ. ಲಾಸ್ಟ್ ರೌಂಡ್ಗೆ ಇದನ್ನ ಹಾಕ್ಬೇಕು. ಜಾಸ್ತಿ ಏನಾದ್ರೂ ಹಾಕಿದ್ರೆ ಲಟ್ಟಣಿಗೆ ಇಟ್ಟು ಪುದೀನ ಪಕೋಡ ಹೋಗ್ಬಿಟ್ಟು ಪೇಸ್ಟ್ ಪಕೋಡ ಆಗ್ಬಿಡುತ್ತೆ. ತಗೋ. ಓಕೆ. ಸೊ ಲಾಸ್ಟಲ್ಲಿ ಇದೆರಡು ಇದನ್ನು ಕೊನೆಗೊಂದು ಮಿಕ್ಸಿಗಿದೆ. ನೀವು ಮಾಡೋದು ಏನು ಅಂತ? ಹಲೋ, ನಾನು ಅಡಿಗೆ ಮಾಡಕ್ ಬಂದಿರೋದು. ಅಡಿಗೆ ಅಸಿಸ್ಟೆಂಟ್ಗಳು ಬೇರೆ ಕೊಡ್ತೀವಿ ಅಂತ ನಂಗೆ ಹೇಳಿದ್ದಾರೆ. ತಿನ್ಸಿದ್ರು ಅಲ್ವಾ? ಓಕೆ ಸಾಕು ಸಾಕು ಸಾಕು. ಅವ್ವ ಇನ್ನೊಂದ್ಸಲ ಸಾಕು, ಇನ್ನೊಂದ್ಸಲ ಸಾಕು. ಅಲ್ಲ, ಇದ್ರ ಬದಲು ಒಂದೇ ಸಲ ಅಂತ 4 ಸೆಕೆಂಡ್ ಇಡ್ತಿದ್ರೆ ಅವಾಗ ಸೆಂಟ್ರಲ್ ಏನಿದೆ ಅಲ್ಲ ಅದು ಮಾತ್ರ ಪೇಸ್ಟ್ ಆಗುತ್ತೆ. ಈಗ ಒಂದ್ಸಲ ರುಬ್ಬಿದ್ಯಲ್ವಾ? ಹೌದು. ಏನಿದೋ? ಏನಂದ್ರಿ? ಬಾಯಲ್ಲಿ ಏನಿದೋ? ಮೆಣಸಿನ್ಕಾಯಿ. ಹಾಕ್ಬೇಕು. ಓಕೆ. ಬಾಯಲ್ಲಿ ವಾಪಸ್. ಅಷ್ಟು ಮೆಣಸಿನ್ಕಾಯಿ ಜಾಸ್ತಿ ಆಗ್ಲಿಲ್ವಾ? ಅದು ನಾನು ನೀವು ಹೇಳ್ಬೇಕು, ನನ್ಗೇನು ಗೊತ್ತು. ಖಾರ ತಿನ್ನೋಳ ನೀನು? ನಾನು ತಿಂತೀನಿ ಖಾರ. ವೆರಿ ಗುಡ್. ಹಾಗೆ ಅಷ್ಟು ಮೆಣಸಿನ್ಕಾಯಿ ತಿಂದ್ಬಿಡು, ನನ್ಗೇನು. ಆಮೇಲೆ ಬಾಯಲ್ಲಿ ಇದನ್ನೇನಂತಾರೆ? ನಮ್ಮ ಭಾಷೆಯಲ್ಲಿ ಶುಂಠಿ ಅಂತಾರೆ, ನಿಮ್ಮ ಭಾಷೆಯಲ್ಲಿ ಏನಂತಾರೆ? ನಮ್ಮ ಭಾಷೆಯಲ್ಲಿ ಶುಂಠಿನೇ ಅಂತ. ಹಾಕಿದೆ ಗೊತ್ತಿದೆಯಾ ಇಲ್ವೋ ಅಂತ ಕೇಳೋಕೆ. ಹೋಗ್ಬಿಟ್ಟು ನಾನು ಇದನ್ನ ಡ್ರರ್ ಅನ್ನಿಸ್ತಿರುವಾಗ ಹೋಗ್ಬಿಟ್ಟು ಕೊತ್ತಂಬರಿ ಕರಿಬೇವು ಎತ್ಕೊಂಬ. ಹೇಳ್ದಷ್ಟು ಮಾಡೋದು ಕಲಿ. ಇಂಟರ್ನಲ್ ಘಮ ಬರ್ತಾ ಇದೆಯಾ ನೋಡು ಒಂದ್ಸಲ. ಓಡೋಗಿ ಬಚ್ಚಿಟ್ಕೊಳ್ಳೋದ್ರಲ್ಲಿ ನೋಡು ಘಮ ಬರ್ತಾ ಇದೆಯಾ ನೋಡು. ಮೂಗೆ ಬ್ಲಾಕ್ ಆಗೋಯ್ತು. ವೆರಿ ಗುಡ್. ಹಾಗೆ ನಾನು ಅಡಿಗೆ ಕೆಟ್ಟದಾಗಿದ್ರೆ ನಿಂಗೆ ಏನು ಗೊತ್ತಾಗಲ್ಲ. ಆಕ್ಚುಲಿ ಅಡಿಗೆ ಮಾಡೋ ಅಭ್ಯಾಸ ಇದೆಯಾ ನಿಮ್ಗೆ? ಇಲ್ಲ ನೋಡಿ, ಉಸಿರೇ ಇಲ್ಲ. ನೀನ್ ಹೆಂಗೇನು ಮಾತಾಡ್ತಿದ್ಯಾ ಅಂದ್ರೆ ಅದು ನೋಡಿದ್ರೆ ಗೊತ್ತಾಯ್ತು ನೀನ್ ಅಡಿಗೆನೇ ಮಾಡಲ್ಲ ಅಂತ. ಅಯ್ಯೋ ಇಲ್ಲಪ್ಪ, ಎಲ್ಲ ಆಡಿಯನ್ಸ್ ಎಲ್ಲ ಒಂದಿನ ಮನೆಗೆ ಕರೆದಿದೆ, ಊಟಕ್ಕೆ ಬಂದಿದ್ರು. ಆಡಿಯನ್ಸ್ನ? ಹೌದು. ಓಕೆ, ನಂಗೊಂದು ಡೌಟು. ಅಲ್ಲ, ನಿಮ್ಗೆ ಮಗ ಇರೋದಾ ಮಗಳಿರೋದಾ? ನಿಂಗೆ ಮದ್ವೆ ಆಗಿದೆ ತಾನೆ? ನನಗ್ ಮದ್ವೆ ಆಗಿದೆ. ನಿನ್ಗೇನು ಮಗ ಇದ್ರೆ ಮಗಳಿದ್ರೆ? ಅಲ್ಲ, ಮಗಳಿದ್ರೆ ಒಳ್ಳೇದು, ಮಗ ಇದ್ರೆ ಪಾಪ ಬರೋ ಸೊಸೆಗೆ ಬಹಳ ಕಷ್ಟ ಇದೆ ನೋಡಿ ಜೀವನ. ಅದಕ್ಕೆ ನಾನು ಹಿಂಗೆಲ್ಲ ಮಾಡ್ಬಿಟ್ಟು ಅವ್ರನ್ನ ಕಾಡ್ಸಿ ನನ್ನ ತಂಟೆಗೆ ಬರ್ದಿರಂಗೆ ನೋಡ್ಕೊಂಡ್ಬಿಡೋದು. ಅತ್ತೆ ಬಹಳ ಜೋರು ಅಂತ ಬಿಗಿನಿಂಗ್ ಅಲ್ಲೇ ಗೊತ್ತಾಗ್ಬಿಟ್ಟು ನಾವು ತುಂಬಾ ಸ್ಟ್ರಿಕ್ಟ್ ಅತ್ತೆ. ಅಳಿಯ ಆಮೇಲೆ ಏನ್ ಗತಿ? ಆಮೇಲೆ
ಅಳಿಯನ್ ಜೊತೆ ಪಾಪ ಅಳಿಯ ಅತ್ತೆ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಪೂಸಿ ಹೊಡಿತಾ ಅತ್ತೆ ಅತ್ತೆ ಅಂತಿರ್ತಾರೆ. ಸೊಸೆಯಂದ್ರು ಮಾತ್ರ ಸೊಸೆಯಂದ್ರು ಮಾತ್ರ ಬೈದ ತಕ್ಷಣ ಮುನಿಸ್ಕೊಂಡು ಮೂಲೆ ಸೇರ್ಕೋತಾರೆ. ಇದು ಕತೆ. ಈಗ ಬಾಣ್ಲೆ ಇಟ್ಟು ಎಣ್ಣೆ ಹಾಕು. ಎಂತೆಂತವ್ರನ್ನ ಕೊಡ್ತೀರಾ ಕೆಲ್ಸಕ್ಕೆ? ಬಾಣ್ಲೆ ಇಟ್ಟು ಎಣ್ಣೆ ಹಾಕ್ಬೇಕಾ? ಎಣ್ಣೆ ಆ ಕಡೆ ಇದೆ, ಹಾಕಿಲಿ. ಬಾಣ್ಲೆ ಇಟ್ಟೆ. ಓ, ಅಲ್ಲಿಗೆ ಎಣ್ಣೆ ಹಾಕ್ಬೇಕಿತ್ತ? ತಲೆ ಮೇಲೆ ಹಾಕ್ಲಾ? ಅಲ್ಲ, ನಾನೇನು ಎಣ್ಣೆ ಹಾಕೋ ಅನ್ನಂಗಿತ್ತು. ಈಗ ಏನ್ ಮಾಡ್ತಿದ್ದೀನಿ ನಾನಿಲ್ಲಿ? ಪಕೋಡ ಮಾಡ್ತಾ ಇದ್ದೀರಾ? ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಈಗ ಎಣ್ಣೆ ಕಾದಿದ್ಯೋ ಇಲ್ವೋ ಅಂತ ನೋಡೋದಕ್ಕೊಂದು ವಿಧಾನ ಇದೆ. ಕೈ ಕೊಡು. ಕರೀತಾರೆ ಅಂತ ಗೊತ್ತು ಮಾಡಿದ್ರೆ ಇದು ಒಂಥರ ಯಾರದು ಲಂಕಿನಿ ಪೂತನಿ ಅಂತ ರಾಕ್ಷಸರೆಲ್ಲ ಹಿಂಗೆ ಮಾಡೋದು. ಬಾ, ಇವಾಗ ಭೂಲೋಕದಲ್ಲಿ ತುಂಬಾ ಪಾಪ ಮಾಡಿದವ್ರನ್ನ ಯಮಲೋಕದಲ್ಲಿ ಕುದಿಯೋ ಎಣ್ಣೆಯಲ್ಲಿ ಹಾಕ್ತಾರಂತೆ. ನೀನು ಪಾಪ ಮಾಡಿದ್ದೆ ಅಂತ ನನಗೆ ಗೊತ್ತು. ಆದ್ರಿಂದ ಈಗಲೇ ನಿಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ವೀಕ್ಷಕರೇ, ನಾನು ಬಾಣ್ಲೆಯಲ್ಲಿ ಕೈ ಹಾಕ್ತಾ ಇರ್ತೀನಿ, ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ. ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಣ್ಲೆ ಕಾದಿದೆ, ಬಾಣ್ಲೆ ಕಾದಿದೆ, ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆ. ದಯವಿಟ್ಟು ಇವಾಗ ಬೆರಳು ಬಿಟ್ಟು ಪಕೋಡ ಹಾಕ್ತೀರಾ? ಖಂಡಿತ. ಈಗ ಕೂತಿರೋ ಎಣ್ಣೆಗೆ ನಾವು ಪಕೋಡ ಹಾಕ್ತಾ ಇದ್ವಿ. ಹೆಂಗ್ ಸೌಂಡ್ ಬರುತ್ತೆ? ಇದಕ್ಕೆ ನಿಮ್ ಭಾಷೆಲ್ ಪಕೋಡ ಅಂತೀರಾ, ನಮ್ದ್ರಲ್ಲಿ ಇದನ್ನ ವಡೆ ಆಂಬೋಡೆ ಅಂತ. ಇದನ್ನ ನಾವು ಗುಂಡು ಗುಂಡಕ್ ಬಿಟ್ರೆ ಪಕೋಡ ಪಕೋಡ. ಆದ್ರೆ ಸ್ವಲ್ಪ ಹಿಂಗ್ ಬಿಟ್ರೆ ನೀಟಾಗಿ ಕಾಯುತ್ತೆ. ದಡ್ಡಿ ಅಷ್ಟೇ, ಅದು ಇನ್ನೇನಿಲ್ಲ. ಅಷ್ಟೇ, ಬೇಕಾದ್ರೆ ಹಿಂಗೂ ಬಿಟ್ಕೋಬಹುದು. ಹಂಗ ಬಿಟ್ಕೋಬಹುದು. ನೋಡಿ, ಇವಾಗ ನಿಮ್ಮ ಸ್ಕೂಲ್ ಬಗ್ಗೆ ಹೇಳ್ತೀರಾ ನಮ್ಗೆ? ನನ್ ಸ್ಕೂಲ್ ಹೆಸರು ಆಗ್ಲೇ ಹೇಳಿದೀನಿ, ಆಪ್ ಇನ್ಸ್ಟಿಟ್ಯೂಟ್ ಅಂತ. ಎಣ್ಣೆ ಸ್ವಲ್ಪ ಚೂರು ಕಮ್ಮಿ ಮಾಡು, ಬರೀ ಮಾತಿನ ಮಲ್ಲಿ. ಓಕೆ, ಸರಿ, ನೋಡೋಣ. ಸೊ ಆಪ್ ಬಗ್ಗೆ ಹೇಳಿ. ಆಪ್ ಇನ್ಸ್ಟಿಟ್ಯೂಟ್ ಇವಾಗ 2 ಬ್ಯಾಚ್ ಮುಗಿಸ್ದೆ. ಅಂದ್ರೆ ಇದು ವಾರಾಂತ್ಯದ ಅಭಿನಯ ತರಗತಿಗಳನ್ನ ನಡೆಸ್ತಾ ಇದ್ದೀವಿ ಇಲ್ಲಿ ನಾವು. ವಾರಾಂತ್ಯ ಅಂದ್ರೆ ಸ್ಯಾಟರ್ಡೆ ಸಂಡೇ ಬೆಳಗಿನ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಾವಿಲ್ಲಿ ಕ್ಲಾಸಸ್ ನಡೆಸ್ತಾ ಇರ್ತೀವಿ. ಕ್ಲಾಸಸ್ ಹೇಗಿರುತ್ತೆ ಅಂದ್ರೆ, ಬಹಳ ನಮ್ಮ ಇಂಡಸ್ಟ್ರಿಯಲ್ಲಿ ಪಾಪ್ಯುಲರ್ ಆಗಿರುವಂತಹವರು, ಸ್ವಲ್ಪ ಹೆಸರುವಾಸಿ ಆಗಿರುವಂತಹ ಸುಮಾರು ಜನರು ಸ್ಟಾಫ್ ನಮ್ಮ ಹತ್ರ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕೊರಿಯೋಗ್ರಾಫರ್, ಎಲ್ಲ ಅವಾರ್ಡ್ ಫಂಕ್ಷನ್ ಗಳಿಗೆ ಕೊರಿಯೋಗ್ರಾಫ್ ಮಾಡೋರು ಪ್ರೇಮ್ ಅಂತಿದ್ದಾರೆ ಅವರು. ನೆಕ್ಸ್ಟ್ ಆಕ್ಟಿಂಗ್ ಟೀಚರ್ಸ್ಗೆ ಇನ್ಕ್ಲೂಡಿಂಗ್ ನಾನು, ನೀನಾಸಂನ ಸುಮಾರಷ್ಟು ಪ್ರತಿಭೆಗಳಿದ್ದಾರೆ, 3 ಜನ ಇದ್ದಾರೆ. ಸ್ಕ್ರಿಪ್ಟ್ ರೈಟಿಂಗ್ ಚಂದ್ರ ಬಾರ್ಕೂರ್ ಬರ್ತಾರೆ. ಡೈರೆಕ್ಷನ್ ಗೆ ವಿನು ಬಳಂಜ, ಹಯವದನ, ತೇಜಸ್ವಿ ಮುಂತಾದವ್ರು ಯಾರು ಫ್ರೀ ಇರ್ತಾರೋ ಬಂದು ಹೋಗ್ತಾರೆ. ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ, ಅವ್ರ ಗೆಸ್ಟ್ ಲೆಕ್ಚರರ್ಸ್ ತರ. ಆಮೇಲೆ ಎಡಿಟಿಂಗ್ ನಾಗೇಶ್ ಯಾದವ್, ಡಬ್ಬಿಂಗ್ ನಮ್ಮ ದೀಪಾ ಬಿ, ಕಂಠದಾನ ಕಲಾವಿದೆ, ಸುಮಾರು 200 ಸಿನಿಮಾಗಳಿಗೆ ಕಂಠದಾನ ಮಾಡಿದ್ದಾರೆ ಅವಳು. ಪ್ರಾಕ್ಟಿಕಲ್ ಕ್ಲಾಸು ಮಾಡ್ತೀವಿ ನಾವು. ನಿಮ್ಗೊಂದು ಇದು ಸರ್ವಿಂಗ್ ಬೌಲ್ ಇದೆಯಲ್ಲ, ಸರ್ವಿಂಗ್ ಬೌಲ್ ಕೊಡ್ತೀನಿ. ಇದು ಸ್ವಲ್ಪ ಆಯಿಲ್ ಇದೆ, ಸೊ ಕಾಯ್ತಾ ಇದೆ. ಓಕೆ, ಆಗಿದೆಯಾ? ಇದಾಗಿದೆ, ಆಲ್ಮೋಸ್ಟ್ ಡನ್. ಓಕೆ, ನಿನಗೆ ತುಂಬಾ ಕಾಯ್ಬೇಕಾ ಅಥವಾ ಸ್ವಲ್ಪ ಕಮ್ಮಿ ಕಾಯ್ಬೇಕು? ಸ್ವಲ್ಪ ಕಮ್ಮಿ ಕಾಯ್ಬೇಕು. ನನಗೆ ಸ್ವಲ್ಪ ಜಾಸ್ತಿ ಕಾಯ್ಬೇಕು. ನಾನು ತಿನ್ನೋಳು, ಹಾಗಾಗಿ ಸ್ವಲ್ಪ ಕಮ್ಮಿ ಕಾದ್ರೂ ನಡೆಯುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನೋದಿದ್ದೇ ಇರುತ್ತೆ, ನನಗೋಸ್ಕರ ಮಾಡ್ಕೊಡ್ತಾರ ನೀವು. ಏನು ಬೈದೆ ಹೇಳು? ಏನು ಅರ್ಜೆಂಟು ಹೇಳಿಗೆ? ರಾಕ್ಷಸಿ ಅಂತ ಬೈದೆ, ಹೊಟ್ಟೆ ಪಕ್ಷಿ ಅಂತ ಬೈದೆ. ರಾಕ್ಷಸಿ ಯಾರು ಅಂತ ನಿಮಗೆ ಗೊತ್ತಾಗಿರ್ಬೇಕು. ಬಾಣ್ಲೆ ಎಣ್ಣೆಲಿ ಕೈ ಇಟ್ಟೋಳು ನಾನು. ನಿಮ್ಮ ಕೈಯಾರೆ ಕೊಟ್ಬಿಟ್ರೆ ಪುದೀನ ವಡೆ ಯಾವ ರೇಂಜಿಗೆ ಮಾಡಿದ್ದೀರಾ ಅಂತ. ಪುದೀನ ಪಕೋಡ, ಪುದೀನ ಪಕೋಡ, ಆಮೇಲೆ ಪುದೀನ ಮಸಾಲ ವಡ, ಪುದೀನ ಮಸಾಲ ವಡ, ಪುದೀನ ಕೇಕ್ ಎಲ್ಲ ರೆಡಿ ಆಗಿದೆ. ದಯವಿಟ್ಟು ಕಚಪ್ ಜೊತೆ ತಿಂದು ನಮ್ಮ ಜೀವನ ಪಾವನ ಮಾಡಿ. ಓಕೆ, ಸೊ ಪುದೀನ ಪಕೋಡ. ಓಕೆ, ಪುದೀನ ಪಕೋಡ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಅಷ್ಟರಲ್ಲಿ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಮೊದಲಿಗೆ ನೆನೆಸಿರುವ ಕಡಲೆ ಬೇಳೆಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಇದಕ್ಕೆ ಶುಂಠಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಇದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕಿ ಉಪ್ಪನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ. ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರೆದರೆ ಗರಿಗರಿಯಾದ ಪುದೀನ ಪಕೋಡ ಸವಿಯಲು ಸಿದ್ಧ. ಸೊ ಟೇಸ್ಟ್ ನೋಡ್ಬಿಡ್ಲಾ? ನೋಡ್ಕೊಂಡ್ರಲ್ಲ, ಆಬ್ರಾ ಕಡಾಬ್ರಾ.
ನೀವು ಚೆನ್ನಾಗಿಲ್ದೇ ಇದ್ರು ನಿನ್ನ ಬಾಯಿಂದ ಚೆನ್ನಾಗಿದೆ ಅಂತ ಬರಲಿ, ಇಲ್ಲಂದ್ರೆ ಲಟ್ಟಣಿಗೆಯಿಂದ ಪೆಟ್ಟು ಗ್ಯಾರಂಟಿ. ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿ ಅದನ್ನ ಹೇಳೋದು. ದಂಡಂ ದಶಗುಣಂ. ಸೂಪರ್ ಆಯ್ತು, ಸಕ್ಕದಾಯ್ತು. ಅಂಡ್ ಪಾಯಸ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು 2 ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ಕೊಟ್ಟಿದ್ದಕ್ಕೆ. ಅಂಡ್ ಆಪ್ ವಿಷಯದಲ್ಲಿ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಮ ಆಪ್ ತುಂಬಾ ಚೆನ್ನಾಗಿ ನಡೀಲಿ, ಸಾಕಷ್ಟು ಯಶಸ್ಸು ಸಿಗ್ಲಿ ನಿಮ್ಗೆ. ನೀವು ಅನ್ಕೊಂಡಿರೋ ಕನ್ಸೆಲ್ಲ ನನ್ಸಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸೋಣ. ಅಂಡ್ ಒಂದು ನಿಮಿಷ ಮತ್ತೆ ಅದ್ರಲ್ಲಾದ್ರೂ ಕೈ ಹಾಕ್ತೀರಾ? ಮುಂದಕ್ಕೆ ಮುಂದುವರಿಸಬೇಕಾ? ಅಲ್ಲ, 1 ನಿಮಿಷ ಬಿಟ್ರೆ ಬರ್ತೀನಿ. ಬಿಟ್ರೆ ಕೆಟ್ಟೆ. ಈಗ ಹೊಡೀರಿ ನೋಡೋಣ. ಏನೋ ಕೊಡ್ತಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟಿದ್ದೀನಿ ಸುಮ್ಮನೆ. ಥ್ಯಾಂಕ್ ಯು ಸೋ ಮಚ್. ಟೀಮಿಂದ ನಿಮ್ಗೊಂದು ಕಿರು ಕಾಣಿಕೆ. ಥ್ಯಾಂಕ್ ಯು ನಂದಿನಿ, ಇಷ್ಟೊತ್ತು ನಿನ್ನ ಜೊತೆ ತಮಾಷೆಯಾಗಿ ಖುಷಿಯಾಗಿ ಕಾಲ ಕಳೆದಿದ್ದಕ್ಕೆ. ಆಕ್ಟಿಂಗ್ ಕಲಿಬೇಕು ಅಂತಿದ್ರೆ ಸ್ಕೂಲ್ ಜಾಯಿನ್ ಆಗು. ನೀವು ಡಿಸೈಡ್ ಮಾಡಿ, ನಾ ಹೋಗ್ಬೇಕಾ? ಆಕ್ಟಿಂಗ್ ಕೆಟ್ಟದಾಗ ಮಾಡಬೇಡ, ನನ್ನ ಮರ್ಯಾದೆ ಉಳಿಸು. ಓಕೆ ಮೇಡಮ್. ವೀಕ್ಷಕರೇ, ಸುವರ್ಣ ಚಾನೆಲ್ಗೆ ಹಾಗೂ ನನ್ನ ಜೊತೆ ಕೆಲಸ ಮಾಡಿದಂತಹ ಎಲ್ಲ ತಾಂತ್ರಿಕ ವರ್ಗಕ್ಕೆ ಮತ್ತು ನಂದಿನಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಇವತ್ತು ಮಾಡಿ ರೆಸಿಪಿನ ನೀವು ಮನೆಯಲ್ಲಿ ಮಾಡಿ ರುಚಿ ನೋಡಿ ಹೇಗಿದೆ ಅಂತ ನಮ್ಗೆ ಹೇಳಿ. ಅಷ್ಟೇ. ಸೂಪರ್. ಸೊ ಇಷ್ಟ ಆಯ್ತಲ್ಲ ಇವತ್ತಿನ ನಮ್ಮ ಸಂಚಿಕೆ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸರ್ಪ್ರೈಸಸ್ ಒಂದಿಗೆ, ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.